ಮಾಡ್ತೇವೆ. ಕೀರ್ತನೆಗಳು 95ಕ್ಕೆ ತೆಗೆದುಕೊಳ್ಳೋಣ ಪ್ರಿಯರೇ. ಏಕೆ ಬರೆಬಿಟ್ಟು Psalms 95, ಕೀರ್ತನೆಗಳು 95, 11 ವಚನಗಳಿವೆ. 10 ವಚನದವರೆಗೂ ನಾವು ಉತ್ತರ ಪ್ರತ್ಯುತ್ತರವಾಗಿ ಓದಿಕೊಳ್ಳುವುದಾಗಿದ್ದೇವೆ. ಮೊದಲನೇ ವಚನ ನೀವು ಸಭಿಕರು ಓದಬೇಕಾದ್ರೆ, ಎರಡನೇ ವಚನ ನಾವು ಸ್ಟೇಜ್ ಮೇಲೆ ಓದ್ತೇವೆ. ಅದೇ ಕೊನೆಯದಾಗಿ 11ನೇ ವಚನ ನಾವೆಲ್ಲರೂ ಸೇರಿ ಓದುವವರಾಗಿದ್ದೇವೆ. ಕೀರ್ತನೆಗಳು 95, 1ನೇ ವಚನ ಸಭಿಕರು. ಕೃತಜ್ಞತಾಸ್ತುತಿಯೊಡನೆ ಆತನ ಸನ್ನಿಧಿಗೆ ಸೇರೋಣ, ಕೀರ್ತನೆಗಳಿಂದ ಆತನಿಗೆ ಜಯಘೋಷ ಮಾಡೋಣ. ಭೂಮಿಯ ಅಗಾಧವು ಆತನ ಕೈಯಲ್ಲಿರುತ್ತದೆ, ಪರ್ವತ ಶಿಖರಗಳು ಆತನದೇ. ಬನ್ನಿರಿ, ನಮ್ಮ ನಿರ್ಮಾಣಿಕನಾದ ಯೆಹೋವನಿಗೆ ಸಾಷ್ಟಾಂಗವೆರಗಿ ಆರಾಧಿಸೋಣ. ಈ ಜನರು ನನ್ನ ಮಾರ್ಗವನ್ನು ಅನ್ನೋನೇ ವಚನ ಒಟ್ಟಾಗಿ ಓದಿಕೊಳ್ಳೋಣ. ಆದ್ದರಿಂದ ಇವರು ನನ್ನ ವಿಶ್ವಾಸಿಯಲ್ಲಿ ಸೇರುವುದೇ ಕೋಪಗೊಂಡು ಪ್ರಮಾಣ ಮಾಡಿದರು. ಹೌದು ಪ್ರಿಯರೇ, ಇಸ್ರೇಲ್ ಜನರಾದರೂ ದೇವರು ಮಾಡಿದ ಮತ್ಕಾರ್ಯಗಳು ನೋಡಿ ಸಹ ಅವರು ನಂಬಲಿಲ್ಲ, ಅವರನ್ನ ಹಿಂಬಾಲಿಸಲಿಲ್ಲ. ಆದರೆ ಯಾವಾಗಲೂ ಯೇಸು ಕ್ರಿಸ್ತನ ಅನೇಕ ಅದ್ಭುತಗಳು ನಮ್ಮ ಜೀವಿತ ನೋಡಿದ್ದೇವೆ ಪ್ರಿಯರೇ. ನಾವು ಜೀವಿಸ್ತಾ ಇರೋದೇ ಆತನ ಕೃಪೆಯಿಂದಲೇ, ಉಸಿರಾಡ್ತಾ ಇದ್ದೇವೆ ಆತನ ಕೃಪೆಯಿಂದಲೇ, ಚೆನ್ನಾಗಿ ಜೀವನ ಮಾಡ್ತಾ ಇದ್ದೇವೆ, ಒಳ್ಳೆ ಮನೆಯಲ್ಲಿದ್ದೇವೆ, ಒಳ್ಳೆ ವಸತಿ ಇದೆ ಅಂದರೆ ಆತನ ಕೃಪೆಯಿಂದಲೇ ಪ್ರಿಯರೇ. ಒಳ್ಳೆಯ ಸಭೆ ಸಹ ದೇವರೇ ಕೊಟ್ಟ ಆತನಾಗಿದ್ದಾನೆ. ಆದ್ದರಿಂದ ನಾವು ಆತನಿಗೆ ಕೃತಜ್ಞತೆ ಸಲ್ಲಿಸುವಂತೆ ನಾವೆಲ್ಲರೂ ಕಣ್ಣುಗಳನ್ನು ಮುಚ್ಚಿಕೊಂಡವರಾಗಿ ಈ ಒಂದು ಆರಾಧನೆಯಲ್ಲಿ ನಾವು ಭಾಗವಹಿಸ್ತಾ ಇದ್ದೇವೆ. ಅಕ್ಕಪಕ್ಕದಲ್ಲಿ ನೋಡೋದು ಬೇಡ ಪ್ರಿಯರೇ. ನಾನು ಪರ್ಸನಲ್ ಆಗಿ ವೈಯಕ್ತಿಕವಾಗಿ ನಾನು ಯೇಸಪ್ಪನನ್ನ ಆರಾಧನೆ ಮಾಡೋದಕ್ಕಾಗಿ ಬಂದಿದ್ದೇನೆ, ಆತನ ಸ್ವರ ಕೇಳೋದಕ್ಕಾಗಿ ಬಂದಿದ್ದೇನೆ. ನನ್ನ ಹೃದಯ ಕಠಿಣ ಮಾಡಿಕೊಳ್ಳೋದು ಬೇಡ ಪ್ರಿಯರೇ. ಥ್ಯಾಂಕ್ ಯು ಜೀಸಸ್, ಹಲ್ಲೆಲೂಯಾ. ಪರಿಶುದ್ಧನೇ ಪರಿಶುದ್ಧನೇ ಪರಿಶುದ್ಧನೇ. ಅಪಾದೂತ ಗಣಗಳು ಸ್ತೋತ್ರ ಮಾಡುವಂತ ಮಹಾದೇವನೇ ನಿನಗೆ ಸ್ತೋತ್ರ ಉಂಟಾಗಲಿ ರಾಜ. ಈ ವಿಶೇಷವಾದ ಸಮಯದಲ್ಲಿ ಆರಾಧನೆಯನ್ನು ಕರ್ತನೆ ನೀನೇ ಕರ್ತನೆ ನಡೆಸಿಕೊಡಬೇಕೆಂದು ನಾನು ಒಪ್ಪಿಸಿಕೊಡುತ್ತೇನೆ. ನಾವು ಮೊದಲೇ ಸ್ತೋತ್ರ ಸಿಂಹಾಸನದಲ್ಲಿ ಕರ್ತನ ಆಸೀನಾರೂಢನಾಗಿ ಇಳಿದು ಬರಬೇಕೆಂದು ನಾವು ಬೇಡುತ್ತೇವಪ್ಪ. ನೀನು ನಿನ್ನ ಮಕ್ಕಳೊಂದಿಗೆ ಮಾತನಾಡು ಕರ್ತ. ನಾವು ಸೋತು ಹೋಗಿರೋ ಸಮಯದಲ್ಲಿ ನಮಗೆ ಬಲ ಕೊಡುವಾತ ನೀನಾಗಿದ್ದಿ, ಶೋಧನೆಯ ಸಮಯದಲ್ಲಿ ನಮಗೆ ಬಲ ಕೊಡುವಾತ ನೀನಾಗಿದ್ದಿ ರಾಜ. ನಮ್ಮ ಕಷ್ಟಗಳಲ್ಲಿ ತಾಯಿಯಂತೆ ನಮ್ಮನ್ನು ಕಥ ಹೊತ್ತುಕೊಂಡ ದೇವರು ನೀನಾಗಿದ್ದೀಯಲ್ಲಪ್ಪ. ಯೇಸಪ್ಪ, ನಮ್ಮೊಂದಿಗೆ ನೀನು ಮಾತನಾಡು. ಈ ಒಂದು ಆರಾಧನೆಗೆ ಬರಬೇಕಾದ ಮಕ್ಕಳು ಸರಿಯಾದ ಸಮಯಕ್ಕೆ ಬರುವಂತೆ ಕೃಪೆ ಕೊಡು ಯೇಸಪ್ಪ. ಕಟ್ಟಿಕೊಂಡು ಬರಬೇಕೆ ನಾನು ಬೇಡುತ್ತೇನೆ. ತಡೆ ಎಲ್ಲವೂ ತೆಗೆದಾಕಪ್ಪ. ನೀನು ಸರ್ವೋತ್ತಮ ಸರ್ವವಲ್ಲವನು ಯೇಸಪ್ಪ. ಸೈದಾನಿಗೆ ನಮ್ಮನ್ನು ಕರೆದಿದ್ದಿಲ್ಲ, ಅದಕ್ಕಾಗಿ ನಿನಗೆ ಸ್ತೋತ್ರ ಅಪ್ಪ. ಈ ಆರಾಧನೆಗೆ ಒಪ್ಪಿಸಿಕೊಡುತ್ತಾ ಪ್ರತಿಯೊಂದು ಭಾಗದಲ್ಲಿ ನಾವು ಮಹಿಮೆ ಆಗುತ್ತಾ ನಡೆಸಿಕೊಡಬೇಕೆಂದು ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥನೆ ಒಳ್ಳೆಯದು. ಆಮೆನ್.
ಯಾವುದು ಸತ್ಯವೋ, ಮಾನ್ಯವೋ, ನ್ಯಾಯವೋ, ಶುದ್ಧವೋ, ಪ್ರೀತಿಕರವೋ, ಮನೋಹರಕರವೋ ಆಗಿದೆಯೋ, ಯಾವುದು ಸದ್ಗುಣವಾಗಿಯೋ, ಯಾವುದು ಕೀರ್ತನೆಗೆ ಯೋಗ್ಯವಾಗಿದೆಯೋ ಅವುಗಳೆಲ್ಲವನ್ನು ಲಕ್ಷ್ಯಕ್ಕೆ ತಂದುಕೊಳ್ಳಿರಿ. ಯಾವ ಸಂಬಂಧವಾಗಿಯೂ ಚಿಂತೆ ಮಾಡದೆ ಸರ್ವ ವಿಷಯದಲ್ಲಿ ದೇವರ ಮುಂದೆ ಕೃತಜ್ಞತಾಸ್ತುತಿಯನ್ನು, ಪ್ರಾರ್ಥನೆ, ವಿಜ್ಞಾಪನೆಗಳನ್ನು ಮಾಡುತ್ತಾ ನಿಮಗೆ ಬೇಕಾದುದನ್ನು ತಿಳಿಯಪಡಿಸಿರಿ. ಆಗ ಎಲ್ಲಾ ಗ್ರಹಿಕೆಯನ್ನು ಮೀರುವ ದೈವ ಶಾಂತಿಯು ನಿಮ್ಮ ಹೃದಯಗಳನ್ನು, ಯೋಚನೆಗಳನ್ನು ಕ್ರಿಸ್ತ ಯೇಸುವಿನಲ್ಲಿ ಕಾಯುವುದು. ಏಕೆಂದರೆ ಯೇಸು ಕ್ರಿಸ್ತನ ಮೂಲಕವಾಗಿ ದೇವರಿಗೆ ಸಮರ್ಪಕವಾದ ಆತ್ಮೀಯ ಯಜ್ಞಗಳನ್ನು ಸಮರ್ಪಿಸುವುದಕ್ಕೆ ನಾವು ಪವಿತ್ರ ಯಾಚಕ ವರ್ಗದವರಾಗಿದ್ದೇವೆ ಪ್ರಿಯರೇ. ಅದಕ್ಕಾಗಿಯೇ ದೇವರು ಈ ಮುಂಜಾನೆ ವೇಳೆ ನಮ್ಮನ್ನು ಆತನ ಸಮ್ಮುಖದಲ್ಲಿ ಕರೆದುಕೊಂಡು ಬಂದಿದ್ದಾನೆ. ಒಬ್ಬೊಬ್ಬರನ್ನು ಆರಿಸಿಕೊಂಡಿದ್ದಾನೆ. ತನ್ನ ಕೈಗಳಿಂದ ಆತನೇ ಚಿತ್ರಿಸಿಕೊಂಡಿದ್ದಾನೆ. ತನ್ನ ಕೈಗಳಿಂದ ಆತನೇ ಈ ಮಡಿಕೆಯನ್ನು ಮಾಡಿದ್ದಾನೆ ಪ್ರಿಯರೇ. ಆತನ ಸಮ್ಮುಖದಲ್ಲಿ ನಿಲ್ಲುವಂತಹ ಸೌಭಾಗ್ಯ ನಮಗೆ ಆತನು ಭೂಲೋಕದಲ್ಲಿ ಇರುವಾಗಲೇ ದಯಪಾಲಿಸಿಕೊಟ್ಟಿದ್ದಾನೆ. ಅಂತ ದೇವನು, ಅಯ್ಯ ನೀನೇ ನನಗೆ ಆಶ್ರಯವು, ನೀನೇ ನನಗೆ ಆಧಾರವು ಎಂಬ ಗೀತೆಯೊಂದಿಗೆ ಆತನನ್ನು ಮಹಿಮೆಪಡಿಸೋಣ ಪ್ರಿಯರೇ.
ದೇವರು, ನಮ್ಮನ್ನು ನೋಡಿಕೊಳ್ಳುವಂತ ದೇವರು. ಪೌಲನು ಕೊಲೊಸ್ಸೆದವರ ಬರೆದ ಪತ್ರಿಕೆಯಲ್ಲಿ ಈ ರೀತಿಯಾಗಿ ಹೇಳ್ತಾನೆ, ಕ್ರಿಸ್ತನಲ್ಲಿಯೇ ದೇವರ ಸರ್ವ ಸಂಪೂರ್ಣತೆಯು ಅವತರಿಸಿ ವಾಸ ಮಾಡುತ್ತದೆ. ನಾವು ಬೇರೆ ಒಂದು ಅವತಾರಕ್ಕಾಗಿ ಕಾಯುವಂತ ಅವಶ್ಯಕತೆ ನಮಗಿಲ್ಲ ಪ್ರಿಯರೇ. ಕ್ರಿಸ್ತನಲ್ಲಿಯೇ ಸರ್ವ ಸಂಪೂರ್ಣತೆಯು ಅವತರಿಸಿಕೊಳ್ಳುತ್ತಾರೆ. ದೇವರನ್ನು ಕಾಣುವಂತಹ ಮನುಷ್ಯನು ಇಷ್ಟಪಡುವುದಾದರೆ, ಆತನನ್ನು ಕ್ರಿಸ್ತನನ್ನು ಕಾಣುವುದಾದರೆ, ದೇವರ ಸರ್ವ ಸಂಪೂರ್ಣತೆಯು ಆತನಲ್ಲಿ ಕಂಡು ಬರುವಂತದ್ದಾಗಿದೆ. ಅದಕ್ಕಾಗಿಯೇ ಕೊಲೊಸ್ಸೆ ಪತ್ರದಲ್ಲಿ ಪೌಲನು ಮತ್ತೊಂದು ಹೇಳ್ತಾನೆ, ನಿಮ್ಮ ಜೀವವು ಕ್ರಿಸ್ತನೊಂದಿಗೆ ದೇವರಲ್ಲಿ ಮರೆಯಾಗಿ ಪಟ್ಟಿದೆಯಲ್ಲ. ನಾವು ಕ್ರಿಸ್ತನವನ ಹಾಗೆ ಆಗುವುದಕ್ಕಾಗಿ ನಿರ್ಧಾರ ತೆಗೆದುಕೊಳ್ಬೇಕಾಗಿದೆ. ಈ ಮುಂಜಾನೆ ವೇಳೆ ನಾವೆಲ್ಲರೂ ನಿರ್ಧಾರದೊಂದಿಗೆ ಯೇಸುವಿನ ಹಿಂದೆ ನಾನು ನಡುವೆ ತಿರುಗಿ ನೋಡಲಾರೆ. ಕಾರಣ ಯೇಸುವೆ ನಮಗೆ ಆಶ್ರಯ ದುರ್ಗವು, ಬಂಡೆಯು, ಕೋಟೆಯು, ಗುರಾಣಿಯು, ಬಿಡುಗಡೆ ಮಾಡುವಾತನು, ನಡೆಸುವಾತನು, ತುಂಬಿಸುವಾತನು, ಬಲಪಡಿಸುವಾತನು. ಏಕೆ ಪ್ರಿಯರೇ, ನೀವು ಜೀವವನ್ನು ಕಳೆದುಕೊಳ್ಳುತ್ತೇವೆ ಎಂಬುವಾಗ ಮತ್ತೆ ನಿಮಗೆ ಆ ಜೀವವನ್ನು ಕೊಡುವಾತ ಆತನೇ ಪುನರುತ್ಥಾನದಲ್ಲಿ ಪ್ರಥಮ ಫಲನಾಗಿದ್ದಾನಲ್ಲ. ಅದಕ್ಕಾಗಿ ನಿಮ್ಮನ್ನು ಆತನು ಕರೆದಿದ್ದಾನಲ್ಲ. ನಿಮ್ಮಲ್ಲಿ ಪರಿಶುದ್ಧ ಆತ್ಮನು ವಾಸ ಮಾಡುತ್ತಾನಲ್ಲ. ಈ ಮುಂಜಾನೆ ವೇಳೆ ಸಭೆಯ ಮುಂದೆ, ಈ ಲೋಕದ ಮುಂದೆ ನಾವು ಹೇಳ್ತೇವೆ ಪ್ರಿಯರೇ, ನಾವು ಯೇಸುವನ್ನೇ ಹಿಂಬಾಲಿಸುತ್ತೇವೆ. ಏನೇ ನಮ್ಮ ಜೀವಿತದಲ್ಲಿ ಬಂದರೂ ಸಹ ಯೇಸುವನ್ನು ಬಿಡದೆ ನಾವು ಆತನನ್ನು ಹಿಂಬಾಲಿಸುತ್ತೇವೆ. ಲೋಕದ ಆಸ್ತಿ ಪಾಸ್ತಿ ಎಮ್ಮೆಗಳು ನಮ್ಮನ್ನು ಏನು ಮಾಡಲು ಸಾಧ್ಯವಿಲ್ಲ. ಇದೋ ಶಕ್ತನ ದೂತನು ನಮ್ಮನ್ನು ಅಗಲಿಸಲು ಸಾಧ್ಯವಿಲ್ಲ. ಯೇಸುವನ್ನು ನಾನು ಹಿಂಬಾಲಿಸುತ್ತೇನೆ ಎಂಬ ನಿರ್ಧಾರದೊಂದಿಗೆ ಇದೋ ದೇವರಲ್ಲಿ ನಮ್ಮನ್ನು ಒಪ್ಪಿಸಿಕೊಟ್ಟವರಾಗಿ ಯೇಸುವಿನ ಹಿಂದೆ ನಾನು ನಡುವೆ ತಿರುಗಿ ನೋಡಲಾರೆ ಎಂಬ ಗೀತೆಯೊಂದಿಗೆ ನಾವು ಆತನನ್ನು ಆರಾಧಿಸೋಣ. ಯೇಸುವಿನ ಹಿಂದೆ ನಾನು ನಡೆದೆ, ತಿರುಗಿ ನೋಡಲಾರೆ, ನಾ ತಿರುಗಿ ನೋಡಲಾರೆ. ಯೇಸುವಿನ ಹಿಂದೆ ನಾನು ನಡೆದೆ, ತಿರುಗಿ ನೋಡಲಾರೆ, ನಾ ತಿರುಗಿ ನೋಡಲಾರೆ. ಶಿಲುಬೆಯು ಮುಂದೆ, ಲೋಕವು ಹಿಂದೆ. Jesus
ನಾವೆಲ್ಲ ಸ್ವಲ್ಪ ಹೊತ್ತು ಕೂತ್ಕೊಂಡು ಆರಾಧನೆ ಮುಂದುವರಿಸೋಣ. ನೀವು ಆ ಕಾಲದಲ್ಲಿ ನೋಡುವಾಗ ಐಗುಪ್ತರು ಬಹಳ ಐಶ್ವರ್ಯವಂತರಾಗಿದ್ದರು ಪ್ರಿಯರೇ. ಐಗುಪ್ತರಲ್ಲಿ ಬಹಳ ವಿದ್ಯಾವಂತರಿದ್ದರು, ಮಂತ್ರಗಾರರಿದ್ದರು, ಜ್ಯೋತಿಷ್ಯರಿದ್ದರು, ಬಹಳವಾದ ಮಹತ್ಕಾರ್ಯಗಳನ್ನು ಸಹ ಮಾಡುವವರಿದ್ದರು. ಮೋಶೆ ಮಾಡಿದಂಥ ಮಹತ್ಕಾರ್ಯಗಳನ್ನೇ ಅವರು ತಿರುಗಿ ಮಾಡುವಷ್ಟರ ಮಟ್ಟಿಗೆ ಅವರಲ್ಲಿ ನಿಪುಣತೆಗಳನ್ನು ಇತ್ತು ಎಂಬುದಾಗಿ ನಾವು ನೋಡುತ್ತೇವೆ. ನೈಲ್ ನದಿಯನ್ನು ಸಹ ಅವರು ರಥವನ್ನಾಗಿ ಮಾಡಿದಂಥವರು. ಅವರ ಬಳಿಯಲ್ಲಿ ಬಹಳ ರಥಗಳಿತ್ತು, ಸೈನ್ಯವಿತ್ತು, ಮಹಾಶೂರರಿದ್ದರು, ಯುದ್ಧ ಮಾಡುವವರಿದ್ದರು. ಇಷ್ಟಿದ್ದರೂ ಸಹ ಅವರು ಇಸ್ರಾಯೇಲರನ್ನು ತಡೆದು ನಿಲ್ಲಿಸುವುದಕ್ಕೆ ಅವರಿಂದ ಆಗಲಿಲ್ಲ ಪ್ರಿಯ. ಕಾರಣ ದೇವರು ಇಸ್ರಾಯೇಲರ ಪಕ್ಷದಲ್ಲಿದ್ದನು. ಆಮೆನ್. ಅದೇ ದೇವರು ಈ ದಿನ ನಮ್ಮ ಪಕ್ಷದಲ್ಲಿದ್ದಾರೆ. ಲೋಕದಲ್ಲಿ ಎಷ್ಟು ನಿಪುಣರು ಇರಬಹುದು, ದೊಡ್ಡವರು ಇರಬಹುದು, ಅಧಿಕಾರಿಗಳಿರಬಹುದು, ಆದರೆ ಯೇಸು ಕ್ರಿಸ್ತನು ನಮ್ಮೊಂದಿಗೆ ಇರುವುದಾದರೆ ನಾವು ಎಲ್ಲವನ್ನು ಮಾಡಲು ಶಕ್ತರಾಗಿರುತ್ತಾರೆ ಪ್ರಿಯರ. ಅಂತ ಯೇಸು ಕ್ರಿಸ್ತನನ್ನು ಪ್ರೀತಿಸುವವರಾಗಿ ಆತನ ಸೇವೆಗಾಗಿ ನಮ್ಮನ್ನು ಸಂಪೂರ್ಣವಾಗಿ ಒಪ್ಪಿಸಿಕೊಡುವುದಾದರೆ ಆತನ ಕೈಗಳಲ್ಲಿ ನಿಮ್ಮನ್ನು ಚಿತ್ರಿಸಿಟ್ಟುಕೊಂಡು ಕಷ್ಟದ ಕಾಲಗಳಲ್ಲಿ ನಿಮಗೆ ಸಹಾಯ ಮಾಡುತ್ತಾ, ಎಲ್ಲಾ ನೋವಿನ ವೇಳೆಯಲ್ಲಿ ನಿಮಗೆ ಆದರಣೆ ಕೊಡುತ್ತಾ, ನಿಮ್ಮ ಬಲವಾಗಿದ್ದುಕೊಂಡು ನಡೆಸುವ ದೇವರು ನಮ್ಮ ಮಧ್ಯದಲ್ಲಿ ಮುಂಚಾನೆ ವೇಳೆ ಇದ್ದಾನೆ ಪ್ರಿಯ. ಆತನನ್ನು ಪ್ರೀತಿಸುವ ಹಾಗೆ ನಮ್ಮ ಹೃದಯಗಳನ್ನು ಸಂಪೂರ್ಣವಾಗಿ ಆತನಿಗೆ ಒಪ್ಪಿಸಿಕೊಟ್ಟವರಾಗಿ, ನಿನ್ನನ್ನೇ ಪ್ರೀತಿಸುವೆನಯ್ಯ, ನಿನ್ನನ್ನೇ ಸೇವಿಸುವೆನೆಂಬ ಗೀತೆಯೊಂದಿಗೆ ಆತನನ್ನು ನಾವು ಮಹಿಮೆ ಪಡಿಸೋಣ ಪ್ರಿಯರೇ. Amen.
ನಿನ್ನ ಪ್ರೀತಿಸುವೆನು, ನಿನ್ನ ಸೇವಿಸುವೆನು, ನಿನ್ನ ಆರಾಧಿಸುವೆನು ಯೇಸುವೇ. ದೇವರ ಮುಂಭಾಗದಲ್ಲಿ ಆರಾಧನೆಗೆ ನಮ್ಮನ್ನು ಸಿದ್ಧ ಮಾಡಿಕೊಂಡು ಆತನ ಸಮ್ಮುಖದಲ್ಲಿ ಎದ್ದು ನಿಂತುಕೊಳ್ಳೋಣ ಪ್ರಿಯರ. ಆ ದಿನ ಐಗುಪ್ತರಲ್ಲಿ ಒಬ್ಬರಿಗೂ ಸಹ ಶಕ್ತಿ ಇರಲಿಲ್ಲ. ಒಬ್ಬ ಇಸ್ರಾಯೇಲರನ್ನಾದರೂ ಅವರು ಐಗುಪ್ತಕ್ಕೆ ಕರೆದುಕೊಂಡು ಹೋಗುವುದಕ್ಕೆ ಆಗಲಿಲ್ಲ ಪ್ರಿಯರ. ಒಬ್ಬನನ್ನಾದರೂ ಬಲಹೀನತೆ ಇರುವವನು, ಕುಂಟನು, ಕುರುಡನು, ಯಾರನ್ನೊಬ್ಬನಾದರೂ ಅವರು ಐಗುಪ್ತಕ್ಕೆ ಕರೆದುಕೊಂಡು ಹೋಗುವುದಕ್ಕೆ ದೇವನು ಬಿಡಲೇ ಇಲ್ಲ. ನಮ್ಮನ್ನು ಆತನು ಕೈ ಬಿಡುವುದೇ ಇಲ್ಲ ಪ್ರಿಯರ. ಆತನನ್ನು ನಂಬಿ ಬಹಳ ದಿನಗಳಿಂದ ಆತನನ್ನೇ ಹಿಂಬಾಲಿಸುತ್ತಾ ಬಂದಿರುವ ನಮ್ಮ ಮಧ್ಯದಲ್ಲಿ ಈ ದಿನವೂ ಆತನು ಬಹಳ ಶೂರನಾಗಿ ನಿಂತಿದ್ದಾನೆ, ಬಹಳ ವೀರನಾಗಿ ನಿಂತಿದ್ದಾನೆ. ನನ್ನನ್ನು ಹಿಂಬಾಲಿಸುವವರನ್ನು ನಾನು ಕೈ ಬಿಡುವುದೇ ಇಲ್ಲ ಎಂಬುದಾಗಿ ವಾಗ್ದಾನ ಮಾಡಿ ಆತನು ನಿಂತಿದ್ದಾನೆ ಪ್ರಿಯರ. ಆತನನ್ನು ಅನುಭವದಿಂದ ತಿಳಿದುಕೊಳ್ಳುವುದಕ್ಕೆ ಮಾತ್ರ ಸಾಧ್ಯ ಪ್ರಿಯರ. ಈ ಮುಂಚಾನೆ ವೇಳೆ ನಮ್ಮ ಆರಾಧನೆಯಲ್ಲಿ ಆ ಅನುಭವವನ್ನು ಹೊಂದಿಕೊಂಡವರಾಗಿ ಆತನ ಸಮ್ಮುಖದಲ್ಲಿ ನಮ್ಮ ಹೃದಯಗಳನ್ನೆತ್ತಿ, ಅಯ್ಯ ಈ ನಿನ್ನ ಹೃದಯ ನಿನಗಾಗಿಯೇ ಮಿಡಿಯುತ್ತದೆ, ಇದು ಈ ನಿನ್ನ ಹೃದಯ ನಿನಗಾಗಿ ಆತುರ ಪಡುತ್ತಾ ಇದೆ. ಈ ನನ್ನ ಹೃದಯದ ಸಿಂಹಾಸನದಲ್ಲಿ ಕೂತು ನಮ್ಮನ್ನು ಆಳುವಾತನೇ ಎಂಬುದಾಗಿ ನಮ್ಮನ್ನು ಒಪ್ಪಿಸಿಕೊಡೋಣ ಪ್ರಿಯರ. ಆತನ ಸಮ್ಮುಖದಲ್ಲಿ ಸಂಪೂರ್ಣವಾಗಿ ಒಪ್ಪಿಸಿಕೊಂಡು ಒಮ್ಮೆ ಬಾಯಿ ತೆಗೆದು ನಾವೆಲ್ಲರೂ ಆತನಿಗೆ ಸ್ತೋತ್ರ ಮಾಡೋಣ ಪ್ರಿಯರ. ಸ್ತೋತ್ರ ದೇವಾದಿ ದೇವನಾದ ಕರ್ತನೇ, ಆದಾತನೇ, ಕಾಯುವಾತನೇ, ಕಾಪಾಡುವಾತನೇ. ಹಲ್ಲೆಲೂಯಾ. ದೇವರೇ, ನೀನು ನನ್ನನ್ನು ಮರೆಯದೇ ಇರುವುದಕ್ಕೆ ಕಾರಣ ನೀನು ನನ್ನ ಮೇಲಿಟ್ಟಂತ ಪ್ರೀತಿ. ಇದು ನಾನು ನಿನ್ನ ಪ್ರೀತಿಗೆ ಬದಲಾಗಿ ಏನನ್ನು ಮಾಡಲು ಸಾಧ್ಯವಿಲ್ಲ. ಆದರೆ ನಿನ್ನ ಮೇಲೆ ನಂಬಿಕೆ ಇಟ್ಟು ನಿನ್ನ ಹೆಜ್ಜೆಯ ಜಾಡಿನಲ್ಲಿ ನಾವು ನಡೆಯುವಂತೆ ನೀನು ಮಾಡುತ್ತಿರೋದಕ್ಕಾಗಿ ಸ್ತೋತ್ರವಯ್ಯ. ಇದು ಯಾರಾದರೂ ಒಪ್ಪಿಸಿಕೊಡ್ತಾ ಇದ್ದೇವೆ ದೇವರೇ. ಒಬ್ಬೊಬ್ಬ ವ್ಯಕ್ತಿ ನಿನಗೆ ಒಪ್ಪಿಸಿಕೊಡ್ತಾರೆ. ನನ್ನ ಸಭೆಯ ಒಂದೊಂದು ಮಕ್ಕಳನ್ನು ನಿನಗೆ ಆರಾಧನೆಯಲ್ಲಿ ಸಂಪೂರ್ಣವಾಗಿ ಒಪ್ಪಿಸಿಕೊಡ್ತಾ ಇದ್ದೇವಯ್ಯ. ಇದೋ ದೇವರೇ, ನಿನ್ನ ಸಮ್ಮುಖದಲ್ಲಿ ನಿಲ್ಲುವಂತ ಸೌಭಾಗ್ಯ ನಮಗೆ ಈ ಭೂಲೋಕದಲ್ಲಿ ಕೊಟ್ಟಿದ್ದಿ. ಪರಲೋಕದಲ್ಲೆಲ್ಲ ಈ ಭೂಲೋಕದಲ್ಲಿ ಆ ಸೌಭಾಗ್ಯ ನಮಗೆ ನೀನು ದಯಪಾಲಿಸಿ ಕೊಟ್ಟಿದ್ದಿ. ಇದು ನಮ್ಮ ಕಣ್ಣುಗಳನ್ನು ಕಾಣುವಂತೆ ನಿನ್ನನ್ನೇ ದೃಷ್ಟಿಸುವಂತೆ ನೀನು ಮಾಡಿದ್ದೀಯ. ಅದಕ್ಕಾಗಿ ಸ್ತೋತ್ರ ಸಲ್ಲಿಸ್ತೇವಯ್ಯ. ಹಲ್ಲೆಲೂಯಾ. ಥ್ಯಾಂಕ್ ಯು ಜೀಸಸ್. ಥ್ಯಾಂಕ್ ಯು. ಹೃದಯದ ತುಂಬ ನಿನ್ನ ಜ್ಞಾಪಕ, ಅದನ್ನು ಬೆಟ್ಟ
ಸ್ತೋತ್ರ ವಾಚನ, ಸ್ತೋತ್ರ ರಕ್ಷಕನೇ. ಒತ್ತಾರೆ ನಿನ್ನ ಕೃಪೆಯು ನಮಗೆ ಪ್ರಕಟವಾಗಲಿ, ನಿನ್ನಲ್ಲಿಯೇ ಭರವಸೆ ಇಟ್ಟಿದ್ದೇವಲ್ಲ. ನಾನು ನಡೆಯತಕ್ಕ ಮಾರ್ಗವನ್ನು ತಿಳಿಸು, ನನ್ನ ಮನಸ್ಸು ನಿನ್ನಲ್ಲಿಯೇ ಇಟ್ಟಿದ್ದೇನೆ. ನಿನ್ನ ಚಿತ್ತದಂತೆ ನಡೆದುಕೊಳ್ಳುವುದನ್ನು ನನಗೆ ಕಳುಹಿಸು. ನನ್ನ ದೇವರು ನೀನಲ್ಲವೋ, ಶುಭಕಾರಿಯಾಗಿರುವ ನಿನ್ನ ಆತ್ಮನು ನನ್ನನ್ನು ಮಟ್ಟ ನೆಲದಲ್ಲಿ ನಡೆಸಲಿ. ಮುಂಜಾನೆ ವೇಳೆ ದೇವರ ನಿನ್ನ ಪಾದ ಸನ್ನಿಧಿಯಲ್ಲಿ ಪ್ರಾರ್ಥನೆಗೆ ಬಂದಂಥ ಪ್ರತಿ ಒಂದೊಂದು ವ್ಯಕ್ತಿಯನ್ನು ಒಪ್ಪಿಸಿಕೊಳ್ಳುತ್ತೇವೆ. ಇದೋ ದೇವರ, ನಮ್ಮ ಕಾಲುಗಳು ನಿನ್ನ ಕಡೆಗೆ ತರಪಡಲಿಲ್ಲ. ನೀನು ನಮ್ಮನ್ನು ಎಚ್ಚರಿಸಿ ಮುಂಜಾನೆ ಆರಾಧನೆಗೆ ಕರೆದುಕೊಂಡು ಬಂದೆ. ಆ ದಿನ ನಿನ್ನ ಇಸ್ರಾಯೇಲ್ ಮಕ್ಕಳಾದರೂ ಸಬ್ಬತ್ತಿನವನ್ನು ಮರೆತಿದ್ದರು. ನಿನ್ನನ್ನು ಅವರ ಅನೇಕ ಬಾರಿ ನಿನ್ನ ಪ್ರವಾದಿಗಳ ಮುಖಾಂತರ ಅವರನ್ನು ಎಚ್ಚರಿಸುತ್ತಲೇ ಬಂದ ಸಬ್ಬತ್ತನ್ನು ಕಾಪಾಡಿಕೊಳ್ಳಿರಿ ಎಂಬುದಾಗಿ ನಮಗಾದರೂ ಪರಿಶುದ್ಧಾತ್ಮನ ಮುಖಾಂತರ ಎಚ್ಚರಿಸಿ ನಿನ್ನ ಆರಾಧನೆಯ ದಿನದಲ್ಲಿ ನಮ್ಮನ್ನು ನಿನ್ನ ಮುಂಭಾಗದಲ್ಲಿ ಬರುವಂತೆ ನಮಗೆ ಬಲ ಕೊಟ್ಟು, ಆರೋಗ್ಯ ಕೊಟ್ಟು, ಈ ಲೋಕದ ಎಲ್ಲ ಕಷ್ಟ, ನಿಂದೆ, ನೋವುಗಳಿಂದ ಬಿಡುಗಡೆ ಮಾಡಿ ನಿನ್ನ ಮಕ್ಕಳು ನಿನ್ನನ್ನು ಸ್ಮರಿಸುವಂತೆ, ಸ್ತುತಿಸುವಂತೆ, ಆರಾಧಿಸುವಂತೆ ಈ ಸಮಯದಲ್ಲಿ ಕರೆದುಕೊಂಡು ಬಂದು ಇದು ಒಂದೇ ಮನಸ್ಸುಳ್ಳವರಾಗಿ ಒಂದೇ ದೇವರಾದ ನಿನ್ನನ್ನು ಆರಾಧಿಸುವಂತೆ ಸಹಾಯ ಮಾಡಿದ್ಯಪ್ಪ. ಅದಕ್ಕಾಗಿ ನಾನು ನಿಮಗೆ ಸ್ತೋತ್ರಗಳನ್ನು ಸಲ್ಲಿಸ್ತೇವೆ. ಈ ಸಭೆಯ ಒಂದೊಂದು ಮಕ್ಕಳನ್ನು ನಿಮಗೆ ಒಪ್ಪಿಸಿಕೊಡ್ತೇನೆ. ಮುಂದಿನ ದಿನಗಳನ್ನು ನೀನೇ ಅವರ ಜೊತೆಗಿದ್ದು ನಡೆಸಬೇಕಾಗಿ ಯೇಸುವಿನ ಅತಿ ಪರಿಶುದ್ಧವಾದ ನಾಮದಲ್ಲಿ ಬೇಡಿಕೊಳ್ಳುತ್ತೇನೆ ನನ್ನ ತಂದೆ. ನಾವು ತಿಳಿದುಕೊಳ್ಳುವಂತೆ ಒಂದು ತಿಳಿದಗಾರಣ ಮತ್ತಾಗಿನ ಸುವಾರ್ತೆ 7ನೇ ಅಧ್ಯಾಯ ತಿಳಿದುಕೊಳ್ಳೋಣ. ರಾಣಿ ಬೈಬಿಟ್ಟು ಮ್ಯಾಥ್ಯೂ ಚಾಪ್ಟರ್ 7 ವರ್ಸಸ್ ಫ್ರಮ್ 12 to 14, 12ರಿಂದ 14ನೇ ವಚನವನ್ನು ಓದಿಕೊಳ್ಳುವರಾಗಿದ್ದೇವೆ. ಮತ್ತಾಗಿನ ಸುವಾರ್ತೆ 7ನೇ ಅಧ್ಯಾಯದಲ್ಲಿ 12ರಿಂದ 14ನೇ ವಚನ ನಮ್ಮ ದೇವರ ರಾಧಾಚಿತ್ರ ಓದಬೇಕು ಕೇಳ್ಕೊಳ್ತೇನೆ. ಮತ್ತಾಗಿನ ಸುವಾರ್ತೆ 7ನೇ ಅಧ್ಯಾಯದಲ್ಲಿ 12ರಿಂದ 14ನೇ ವಚನ. ಅಂತೂ ಜನರು ನಿಮಗೆ ಏನೇನು ಮಾಡಬೇಕೆಂದು ಅಪೇಕ್ಷಿಸುತ್ತೀರೋ ಅದನ್ನೇ ನೀವು ಅವರಿಗೆ ಮಾಡಿರಿ. ಇದೇ ಧರ್ಮಶಾಸ್ತ್ರದ ಮತ್ತು ಪ್ರವಾದಿಗಳ ತಾತ್ಪರ್ಯ. ಇಕ್ಕಟ್ಟಾದ ಬಾಗಿಲಿಂದ ಹೊರಗೆ ಹೋಗಿರಿ. ನಾಶನಕ್ಕೆ ಹೋಗುವ ಬಾಗಲು ದೊಡ್ಡದು, ದಾರಿ ಅಗಲವು, ಅದರಲ್ಲಿ ಹೋಗುವರು ಬಹು ಜನ. ನಿತ್ಯ ಜೀವನಕ್ಕೆ ಹೋಗುವ ಬಾಗಿಲು ಇಕ್ಕಟ್ಟು, ದಾರಿ ಬಿಕ್ಕಟ್ಟು, ಅದನ್ನು ಕಂಡುಕೊಳ್ಳುವವರು ಸ್ವಲ್ಪ ಜನ. ದೇವರಿವಾದ ವೇದಭಾವನ ಆಶೀರ್ವದಿಸಿ ಕೂತ್ಕೊಳ್ಳೋಣ. ಕಾಣಿಕೆವಾಗ ಸಾಧ್ಯ ಎಲ್ಲ ಸಾಧ್ಯ
ಮಕ್ಕಳೆಲ್ಲ ಕೆಳಗಡೆ ಹೋಗ್ಬೇಕಂತ ಹೇಳ್ಕೊಳ್ತೇನೆ. ಕೆಳಗಡೆ ಹೋಗಿ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಈ ಸಮಯದಲ್ಲಿ ಈ ವಾರದಲ್ಲಿ ಜನ್ಮದಿನ ಆಚರಿಸಿಕೊಳ್ಳುವಂಥವ್ರು, ಮದುವೆ ಆಚರಿಸಿಕೊಳ್ಳುವಂಥವ್ರು ದಯವಿಟ್ಟು ಎದುರಿಸಿ ಬೆಟ್ಕೊಳ್ತೇನೆ. ನಮಗಾಗಿ ಪ್ರಾರ್ಥನೆ ಮಾಡುವವರಾಗಿದ್ದೇವೆ. ಪರಶುರಾಮ್ ಕಿಸಿಲ್ಲ ನೆಕ್ಸ್ಟ್ ನಿಮ್ಮ ಬರ್ತಾರೆ, ಅಶೋಕ್ ಬರ್ತಾರೆ. ಜೀವನದಿಂದ ಪರಲೋಕ ತಂದೆಯೇ ಒಂದು ಸಮಯಕ್ಕಾಗಲಿ ವಿಶೇಷವಾಗಿ ನಿಮ್ಮ ಭಾಗದಲ್ಲಿ ತಲೆಬಾಗಿ ನಿಂತಿರುವಂಥ ಮೇರಿ ಆಂಟಿ ನೀವು ಒಪ್ಪಿಸಿಕೊಳ್ಳುತ್ತೇನಪ್ಪ. ಆ ಮಗಳ ಜೀವಿತವನ್ನು ಕರ್ತನೆ ಕಳೆದ ವರ್ಷ ಅದ್ಭುತವಾಗಿ ನಡೆಸಿಕೊಂಡು ಬಂದಿದ್ದಿ ಅಪ್ಪ. ಅನೇಕರಿಗೆ ಒಂದು ಆಶೀರ್ವಾದವಾಗಿರುವಂತೆ ಆ ಮಗಳ ಇದ್ದಿದ್ದಕ್ಕಾಗಿ ನಿಮಗೆ ಸ್ತೋತ್ರ. ಮುಂದಿನ ವರ್ಷ ಆ ಮಗಳಿಗೆ ಬೇಕಾದ ಆರೋಗ್ಯ ದಯಪಾಲಿಸಿಕೊಡು, ಜ್ಞಾನವನ್ನು ಕೊಡು, ಇನ್ನೂ ಅಧಿಕವಾಗಿ ನಿನ್ನ ಮಗಳಾಗಿ ಬಾಳುವಂತೆ ಸ್ವಲ್ಪ ನಿನ್ನ ಮೇಲೆ ಆತುಕೊಳ್ಳುವಂತೆ ನೀವು ಕಾರ್ಯ ಮಾಡಬೇಕು. ನಾವು ಒಪ್ಪಿಸಿಕೊಳ್ಳುತ್ತೇನಪ್ಪ. ಇನ್ನೂ ಅಧಿಕವಾಗಿ ಹೌದು ರಾಜ, ಮಗ ನಿನ್ನ ಮಹಿಮೆಗಾಗಿ ಜೀವಿಸುವಂತೆ ಮಾಡು. ತಿದ್ದಬೇಕೆ ನಾನು ಬೇಡುತ್ತೇನೆ ಅಪ್ಪ ರಾಜ. ಮಗಳ ಜೀವಿತದಲ್ಲಿ ನೀನು ಮಹಿಮೆ ಹೊಂದಿಕೊಳ್ಳುವಂತೆ ಕರ್ತನೆ ಬೇಕಾಗಿರುವಂಥ ಎಲ್ಲ ಕಾರ್ಯಗಳನ್ನು ಮಾಡಬೇಕು ನಾವು ಒಪ್ಪಿಸಿಕೊಳ್ಳುತ್ತೇನಪ್ಪ. ಅಪ್ಪ ಎಂದು ವೇಳೆ ರಾಜ ಪರಿಶುದ್ಧ ಮಗನ ಆಶೀರ್ವದಿಸು ಅಪ್ಪ. ಯೌವನಸ್ಥ ಮಗನು ಈ ಲೋಕದಲ್ಲಿ ನಿನಗಾಗಿ ಜೀವಿಸುವಂತೆ ಪರಿಶುದ್ಧ ಜೀವಿತ ನಡೆಸುವುದಕ್ಕೆ ಕರ್ತನೆ ಬೇಕಾದ ಬಲವನ್ನು ಕೊಡು ಅಪ್ಪ. ಒಳ್ಳೆಯ ಆರೋಗ್ಯ ಕೊಡು, ವಿದ್ಯಾಭ್ಯಾಸಕ್ಕೆ ಬೇಕಾದ ಜ್ಞಾನವನ್ನು ಕೊಡು ಕರ್ತ ಅಪ್ಪ. ಮಗನು ಇರುವಂಥ ಕಡೆ ಒಂದು ಆಶೀರ್ವಾದವಿರುವಂತೆ ಕಾರ್ಯ ಮಾಡಿ ಆ ತಾಯಿ ಕರ್ತನೆ ಆ ಮಗನಿಗೆ ಮಾದರಿ ಆಗಿರುವಂತೆ ಕಾರ್ಯ ಮಾಡಿ ಸ್ವಲ್ಪ ಅಪ್ಪ ರಾಜ. ಈ ಸಮಯದಲ್ಲಿ ಕರ್ತನೆ ಅಶೋಕ್ ಮಗನಿಗೆ ಒಪ್ಪಿಸಿಕೊಡುತ್ತೇನೆ. ಅಶೋಕನ ಜೀವಿತದಲ್ಲಿ ಕರ್ತನೆ ಮಾಡುವಂಥ ಎಲ್ಲ ಅದ್ಭುತಗಳಿಗಾಗಿ ನನಗೆ ಸ್ತೋತ್ರಪ್ಪ. ಕಳೆದ ವರ್ಷವೆಲ್ಲ ಕಾಯ್ದಂಥ ವಿನೇಚರಣೆ ಮುಂದಿನ ವರ್ಷವೂ ಸಹ ಕರ್ತನೆ ಇನ್ನೂ ಅಧಿಕವಾಗಿ ಮಗನ ಕಾಯಬೇಕೆ ನಾನು ಒಪ್ಪಿಸಿಕೊಡುತ್ತೇನೆ. ಯೌವನಸ್ಥ ಮಗನು ಕರ್ತ ತನ್ನ ತಗ್ಗಿಸಿಕೊಳ್ಳುವಂತೆ ನಿನಗೆ ಒಪ್ಪಿಸಿಕೊಡುವಂತೆ ನಿನ್ನ ಒಂದು ಕರ್ತನೆ ಹೌದು ರಾಜ ರೆವಲ್ಯೂಷನ್ಸ್ ಅನ್ನು ಹೊಂದಿಕೊಳ್ಳುವಂತೆ ಮಗನ ಕರ್ತನ ಆಶೀರ್ವದಿಸಪ್ಪ. ಆ ಮಗನ ಹೃದಯದಲ್ಲಿ ಬಲಾತನಾಗಿದ್ದಿ ಹೌದು ಏಸಪ್ಪ. ಯಥಾರ್ಥವಾಗಿ ಆ ಮಗನ ಮುಂಭಾಗದಲ್ಲಿ ಕಾಣಿಸಿಕೊಳ್ಳುವಂತೆ ಕಾರ್ಯ ಮಾಡಿ ಬಲ ಕೊಡು ಏಸಪ್ಪ. ತಾಯಿಗೆ ಕರ್ತನೆ ಹೌದು ರಾಜ, ತಂಗಿಗೆ ಒಂದು ಕರ್ತನೆ ಸಾಕ್ಷಿಯಾಗಿರುವಂತೆ ನೀನು ಕಾರ್ಯ ಮಾಡು ರಾಜ ಅಪ್ಪ. ಮತ್ತೊಂದಾವರ್ತಿ ಕರ್ತನೆ ಈ ಮಕ್ಕಳಿಗೆ ಒಪ್ಪಿಸಿಕೊಡುತ್ತೇನೆ. ನಾವು ನೀಗಾಗಿ ಕೊಟ್ಟಿರುವಂಥ ಈ ರಾಜ್ಯಕ್ಕಾಗಿ ಕೊಟ್ಟಿರುವಂಥ ಕಾಣಿಕೆ ಭಾಗವನ್ನು ಆಶೀರ್ವದಿಸಪ್ಪ. ಈ ಕಾಣಿಕೆಗಳನ್ನ ನಾವು ಮಹಿಮೆಗಾಗಿ ಅಪ್ಪ ಹೌದು ರಾಜ ನೀ ರಾಜ್ಯ ವಿಸ್ತಾರಕ್ಕಾಗಿ ಉಪಯೋಗಿಸಲ್ಪಡುವಂತೆ ಅಪ್ಪ ಕೃಪೆ ಕೊಟ್ಟು ನಡೆಸಬೇಕೆ ನಾನು ಬೇಡುತ್ತೇನೆ. ಕೊಟ್ಟಿರುವಂಥ ಪ್ರತಿಯೊಬ್ಬರು ಪ್ರತಿಫಲ ಹೊಂದಿಕೊಳ್ಳುವಂತೆ ಕಾರ್ಯ ಮಾಡು. ಕೊಡದಿರುವಂಥ ಮಕ್ಕಳು ಮುಂಬರುವ ದಿನಗಳಲ್ಲಿ ಕೊಡುವಂತೆ ನೀನು ಕಾರ್ಯ ಮಾಡಬೇಕೆಂದು ಯೇಸುವಿಗೆ ಸಹ ನಾವೇ ಪ್ರಾರ್ಥಿಸ್ತೇನೆ. ಒಳ್ಳೆಯದಕ್ಕೆ ಎಲ್ಲರೂ ಚೆನ್ನಾಗಿದ್ದೀರಾ? ಪ್ರೇಸ್ ಲಾರ್ಡ್. ಪ್ರೇಸ್ ಲಾರ್ಡ್ ಏನಂದ್ರೆ ಏನೋ ಒಂಥರ ಇದೆಯಲ್ಲ. ಯಾಕಂದ್ರೆ ಸ್ಲೋಗನ್ ಆಫ್ ದ ಕ್ರಿಶ್ಚಿಯಾನಿಟಿ ಇಸ್ ಪ್ರೇಸ್ ಲಾರ್ಡ್ ಅಲ್ವಾ? ನಮ್ಮ ಸ್ಲೋಗನ್ನೇ ಪ್ರೇಸ್ ಲಾರ್ಡ್. ಯೇಸು ಕ್ರಿಸ್ತನು ತುಂಬ ಒಳ್ಳೆಯವನಾಗಿದ್ದಾನೆ ಪ್ರಿಯರೇ. ನಮ್ಮನ್ನು ಕಳೆದ 8 ತಿಂಗಳು ಕಾಯ್ದಂಥ ದೇವರು 9ನೇ ತಿಂಗಳು ನಡೆಸಿದ್ದಾನೆ. ಎಷ್ಟು ಬೇಗ 2020ನೇ ವರ್ಷ ಓಡೋಯ್ತಲ್ವಾ? ಎಷ್ಟು ಬೇಗ ಹೋಗ್ತಾ ಇದೆ. ಆದರೆ ದೇವರಾದರೂ ನಾವು ಹುಟ್ಟಿದಾಗಿಂದ ಈ ಲೋಕದಲ್ಲಿ ನಾವು ಬಂದಾಗಿಂದ ನಮ್ಮ ಮನೆಗೆ ಯಾವ ರೀತಿಯಾಗಿದ್ದಾನೋ ಆ ರೀತಿಯಾಗಿ ಇವರು ಸಾಯ್ತಾನೆ. ಆಮೇಲೆ ಲೋಕದಲ್ಲಿ ಏನೆಲ್ಲ ಆಗ್ಬೋದು, ಲೋಕ ಎಷ್ಟೇ ಸಮಯ ಎಷ್ಟೇ ಫಾಸ್ಟಾಗಿ ಹೋಗ್ಬೋದು, ಏನೇ ಆದರೂ ಏಸಪ್ಪ ಮಾತ್ರ ಅನ್ಚೇಂಜಿಗೆ ನಮ್ಮೊಂದಿಗೆ ಇದ್ದಾನೆ ಪ್ರಿಯರೇ. ಆತನು ಬದಲಾಗದೇ ಇರುವಂಥ ದೇವರು. ಆತನ ಪ್ರೀತಿ ಕೃಪೆ ಅದು ಯಾವಾಗಲೂ ಶಾಶ್ವತವಾಗಿ ನಮ್ಮೊಂದಿಗೆ ಇರುವಂಥ ಅಂಥ ದೇವರ ಮಕ್ಕಳಾಗಿ ನಾವು ಅದನ್ನು ಸೇವಿಸೋದಕ್ಕಾಗಿ ನಾವು ದೇವರಿಗೆ ಸ್ತೋತ್ರ ಮಾಡುವವರಾಗಿದ್ದೇವೆ. ಈಗ ನಾವು ಅನೌನ್ಸ್ಮೆಂಟ್ ಕೇಳ್ತೇವೆ. ಈ ವಾರದ ಪ್ರಕಟಣೆಗಳು ಬುಧವಾರ ಸಂಜೆ ಬೈಬಲ್ ಸ್ಟಡಿ ಇರುತ್ತದೆ. ಹೊಯ್ಸಳ ನಗರ ಮತ್ತು ಕಮನಹಳ್ಳಿ ಪ್ರಾಂತ್ಯದಲ್ಲಿ ಬುಧವಾರ ಸಂಜೆ ಬೈಬಲ್ ಸ್ಟಡಿ ಮತ್ತು ಶನಿವಾರ ಸಾಯಂಕಾಲ ಹಾಡಿನ ಅಭ್ಯಾಸ ಇರುತ್ತದೆ. ಹಾಡಿನ ಒಂದು ತಂಡದವರು ಬಂದು ಮುಂದಿನ ಭಾನುವಾರದ ಸಿದ್ಧತೆ ಮಾಡ್ಕೊಳ್ಬೇಕಾಗಿ ಪ್ರೀತಿಯಿಂದ ಕೇಳ್ಕೊಳ್ತಾನೆ. ಬರುವ ಭಾನುವಾರ ಬೆಳಗಿನ ಜಾವ 7:00 ಮೊದಲನೇ ಆರಾಧನೆ ಇರುತ್ತದೆ ಮತ್ತು 9:00 ಎರಡನೇ ಆರಾಧನೆ ಇರುತ್ತದೆ. ಇವತ್ತು 11 ಗಂಟೆಗೆ ಸಭಾಪಾಲನ ಸಮಿತಿ ಇರುತ್ತದೆ. ಇವತ್ತು 11 ಗಂಟೆಗೆ ಸಭಾಪಾಲನ ಸಮಿತಿಯಲ್ಲಿರುವಂಥ ಎಲ್ಲರೂ ಇವತ್ತು ಕಡ್ಡಾಯವಾಗಿ ಭಾಗವಹಿಸಬೇಕಾಗಿ ನಾನು ಪ್ರೀತಿಯಿಂದ ಕೇಳ್ಕೊಳ್ತೀನಿ. ಅನೌನ್ಸ್ಮೆಂಟ್ ಕೇಳಿಸ್ಕೊಂಡಿದ್ದೀರಾ? 11 ಗಂಟೆಗೆ ಆಸ್ಥ ಕಮಿಟಿ ಇರುವಂಥ ಪ್ರತಿಯೊಬ್ಬರು ಇರಬೇಕಂತ ಹೇಳ್ಕೊಳ್ತೇನೆ. ಈ ಒಂದು ಸ್ಟೀವರ್ಟ್ಸ್ ಇರಬೇಕು. ಇಲ್ಲ ಅಣ್ಣ ಸ್ಟೀವರ್ಟ್ಸ್ ಇದ್ದೀರಾ?
ಸ್ಟೀವನ್ಸ್ ದಯವಿಟ್ಟು ಇರಬೇಕಂತ ನಾನು ಕೇಳ್ಕೊಳ್ತೇನೆ. ಯಾರು ತಪ್ಪಿಸ್ಕೊಳ್ಬಾರ್ದು, ಎಲ್ಲರೂ ಇರಬೇಕು ಅಂತ ನಾನು ಪ್ರೀತಿಯಿಂದ ಕೇಳ್ಕೊಳ್ಳೋರಾಗಿದ್ದೇನೆ. ಕೆಲವು ಸಮಯ ಕಣ್ಣುಗಳನ್ನು ಮುಚ್ಚಿಕೊಳ್ಳೋಣ, ದೇವರ ವಾಕ್ಯವನ್ನು ಕೇಳ್ಕೊಂಡು ಹೋಗ್ತಾ ಇದ್ದೇವೆ. ಈಗ ನಾವು ಕರ್ತನ ಭೋಜನವನ್ನು ಪಾಲ್ತು ತೆಗೆದುಕೊಳ್ಬೇಕಾಗಿದೆ. ಅದಕ್ಕಾಗಿ ನಿಮ್ಮನೇಲಿ ಒಪ್ಪಿಸಿಕೊಡಿ, ವಾಕ್ಯವು ನಮ್ಮನ್ನು ಸರಿ ಮಾಡುವಂತೆ. Thank you, Jesus. Look to the Lord in prayer. ಪ್ರಾರ್ಥನೆ ಮಾಡಿಕೊಳ್ಳೋಣ. Heavenly Father, we want to thank you for this morning. ತಂದೆ ದೇವರೇ, ಈ ಒಂದು ಬೆಳಿಗ್ಗೆ ಚಾವಕ್ಕಾಗಿ ನನಗೆ ಸ್ತೋತ್ರ ಉಂಟಾಗಲಿ. Father, we bow before you, Lord, and we worship you. ನಿಮ್ಮ ಬಾಗಿ ನಾವು ತಲೆಬಾಗಿ ನಿನ್ನ ಆರಾಧನೆ ಮಾಡುವವರಾಗಿದ್ದೇವೆ. Jesus, we love you. ಯೇಸುವೇ, ನಾವು ನಿಮ್ಮನ್ನು ಪ್ರೀತಿ ಮಾಡುತ್ತೇವೆ. You alone are my refuge and my fortress. ನೀವೊಬ್ಬರೇ ನನ್ನ ಆಶ್ರಯವೂ ನನ್ನ ಕೋಟೆಯೂ ಆಗಿದ್ದೀರಿ. There is no one I can depend in this world of God. ಈ ಲೋಕದಲ್ಲಿ ನಾನು ಯಾರ ಮೇಲೂ ಆತುಕೊಳ್ಳಲಿಕ್ಕೆ ಸಾಧ್ಯವಿಲ್ಲ. ನಾನು ನಿನ್ನ ವಾಕ್ಯವನ್ನು ಪ್ರೀತಿ ಮಾಡುತ್ತೇನೆ, ನಿನ್ನ ವಾಕ್ಯದ ಮೇಲೆ ಆತುಕೊಳ್ಳುತ್ತೇನೆ. I love your Holy Spirit and I depend on the Holy Spirit of God. ನಾನು ಪರಿಶುದ್ಧಾತ್ಮನ ಪ್ರೀತಿ ಮಾಡುತ್ತೇನೆ, ಪರಿಶುದ್ಧಾತ್ಮನ ಮೇಲೆ ನಾನು ಆತುಕೊಳ್ಳುತ್ತೇನೆ. This time, Lord, help my heart to be receptive. As the word comes, may your word go deeper, and Lord, and let your will be done in my life. ದೇವರೇ, ನಿನ್ನ ವಾಕ್ಯವಾದ ನಮ್ಮ ಹೃದಯದಲ್ಲಿ ಆಳವಾಗಿ ಬಿತ್ತಲ್ಪಡುವಂತೆ, ಅದು ಕಾರ್ಯ ಮಾಡುವಂತೆ ನಮಗೆ ಸಹಾಯ ಮಾಡು. We bow before you, we bless your holy name. In Jesus' name we pray. ನಾವು ಹಿಂಭಾಗದಲ್ಲಿ ನಮಸ್ಕರಿಸುತ್ತೇವೆ, ನಿಮ್ಮನ್ನೇ ಆರಾಧಿಸುತ್ತೇವೆ. ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥನೆ ಮಾಡುತ್ತೇನೆ. Amen. ಆಮೆನ್. The Lord is good and his mercy endures forever. ದೇವರು ಒಳ್ಳೆಯವನಾಗಿದ್ದಾನೆ, ಆತನ ಪ್ರೀತಿ ಕೃಪೆಯು ಶಾಶ್ವತವಾಗಿದೆ. I would like to continue from what I left the last time. In fact, not the last time, the last time. ನಾನು ಕಳೆದ ಬಾರಿ ಬಂದಾಗ ಯಾವುದನ್ನ ನಿಮ್ಮೊಂದಿಗೆ ಮಾತನಾಡಿದ್ದೇನೆ ಅದನ್ನೇ ಮುಂದುವರಿಸಲು ಇಷ್ಟಪಡುತ್ತೇನೆ. I spoke on Romans 8. ರೋಮಾಪುರದವರಿಗೆ 8ನೇ ಅಧ್ಯಾಯನ ಮಾತಾಡಿದ್ದೆ. And I want to continue that ಅದನ್ನೇ today. ನಾನು ಮುಂದುವರಿಸಲು ಈ ದಿನ ಇಷ್ಟಪಡುತ್ತೇನೆ. Something which is very important for us that we, as we go to take communion today, ಈ ದಿನ ನಾವು ಕರ್ತನ ಭೋಜನ ತೆಗೆದುಕೊಂಡು ಹೋಗುವ ಸಮಯದಲ್ಲಿ ಅದು ಬಹಳ ಮುಖ್ಯ ಅಂತ ನಾನು ಅನ್ಕೊಳ್ತೇನೆ. okay, so please concentrate and listen. ನೀವು ಗಮನವಿಟ್ಟು ಕೇಳಬೇಕು ಕೇಳ್ಕೊಳ್ತೇನೆ. Colossians chapter 2 and verse 6 and 7 says this. ಕೊಲೊಸ್ಸೆ 2, 6 ಮತ್ತು 7 ಈ ರೀತಿಯಾಗಿ ಹೇಳ್ತದೆ. Colossians 2 and verse 6 and 7 says this: as you have therefore received Christ Jesus the Lord, so walk in him, rooted and built up in him and established in the faith as you have been taught, abounding in it with thanksgiving. ಕೊಲೊಸ್ಸೆ 2, 6 ಮತ್ತು 7 ಯಾರಾದರೂ ಓದಿ. ಆದುದರಿಂದ ನೀವು ಕರ್ತನಾದ ಯೇಸು ಎಂಬ ಕ್ರಿಸ್ತನನ್ನು ಅಂಗೀಕರಿಸಿದಂತೆಯೇ ಆತನಲ್ಲಿದ್ದವರಾಗಿ ನಡೆದುಕೊಳ್ಳಿರಿ. ಆತನಲ್ಲಿ ಬೇರೂರಿಕೊಂಡು ಭಕ್ತಿ ವೃದ್ಧಿಯನ್ನು ಹೊಂದಿ ನಿಮಗೆ ಬೋಧಿಸಲ್ಪಟ್ಟ ಉಪದೇಶದ ಪ್ರಕಾರವೇ ಕ್ರಿಸ್ತ ನಂಬಿಕೆಯಲ್ಲಿ ನೆಲೆಗೊಂಡು ದೇವರಿಗೆ ಹೆಚ್ಚೆಚ್ಚಾಗಿ ಸ್ತೋತ್ರ ಮಾಡುವವರಾಗಿರಿ. Amen. Now, Apostle Paul is telling to the church of Colossians and to us, ಅಪೊಸ್ತಲನಾದ ಪೌಲನು ಕೊಲೊಸ್ಸೆ ಸಭೆಯವರಿಗೆ ಮತ್ತು ನಮಗೂ ಹೇಳುವುದೇನೆಂದರೆ, if you have received Christ Jesus the Lord, so walk in him. ಯೇಸು ಕ್ರಿಸ್ತನನ್ನು ನೀವು ಅಂಗೀಕರಿಸಿಕೊಂಡಿರುವುದಾದರೆ ಆತನಲ್ಲಿ ದೃಢವಾಗಿ ನಡೆಯಿರಿ. Walk in him. ಆತನಲ್ಲಿ ನಡೆಯಿರಿ. We are not in Christ Jesus to only, expect some miracle and a healing and a blessing from the Lord all the time. ಯೇಸು ಕ್ರಿಸ್ತನ ಇದ್ದೇವೆ ಅಂದ್ರೆ ನಾವು ಆತನ ಆಶೀರ್ವಾದ ಅದ್ಭುತ ಅದು ಮಾತ್ರ ಹೊಂದಿಕೊಳ್ಳುವುದಕ್ಕಾಗಿ ನಾವು ಇಲ್ಲ. But it is to walk in him. ಆತನಲ್ಲಿ ನಡೆಯಬೇಕು. Turn to your neighbor and tell, you need to walk in Christ Jesus. ಪಕ್ಕದವರಿಗೆ ಹೇಳಿ, ನೀವು ಯೇಸು ಕ್ರಿಸ್ತನಲ್ಲಿ ನಡೆಯಬೇಕು. I didn't ask you to smile looking at the other person. I asked you to tell them. ಬೇರೆಯವ್ರು ನೋಡಿ ನಕ್ರೀತನ ಹೇಳ್ತಾ ಇಲ್ಲ, ಅವ್ರು ನೋಡಿ ಹೇಳಿ ಯೇಸು ಕ್ರಿಸ್ತನಲ್ಲಿ ಇರುವಂತೆ ನಡೆಯಿರಿ. ಆತನಲ್ಲಿ ನಡೆಯಿರಿ. Yes, walk in him. ಆತನಲ್ಲಿ ನಡೆಯಿರಿ. Some of them are feeling shy to tell. ಕೆಲವರಿಗೆ ನಾಚಿಕೆ ಆಗ್ತದೆ ಹೇಳೋದಕ್ಕೆ. I don't know what you do before the TV. ಟಿವಿ ಮುಂಭಾಗದಲ್ಲಿ ಏನ್ ಮಾಡ್ತೀರೋ ನನಗೆ ಗೊತ್ತಿಲ್ಲ. Anyway.
This is the word of God. You don't have to be shy about it. ಇದು ದೇವರ ವಾಕ್ಯ, ಅದಕ್ಕೆ ನಾಚಿಕೆ ಪಡುವುದು ಬೇಡ ಪ್ರಿಯರೇ. Romans 8. ರೋಮಾಪುರದವರ ಪತ್ರಿಕೆ 8ನೇ ಅಧ್ಯಾಯಕ್ಕೆ ಹೋಗೋಣ. We're going to see how we are going to walk in Him, ಆತನಲ್ಲಿ ನಡೆಯುವುದು ಯಾವ ರೀತಿ ಎಂದು ನೋಡುತ್ತೇವೆ, and how we need to be rooted and established in His faith. ಆತನ ನಂಬಿಕೆಯಲ್ಲಿ ಯಾವ ರೀತಿ ಬೇರೂರಿಕೊಂಡು ನಿಲ್ಲಬೇಕೆಂಬುದನ್ನು ನೋಡುವವರಾಗಿದ್ದೇವೆ. I hope you're all getting a lot of time and you are taking time to read the Word of God at home. ನೀವು ಮನೆಗಳಲ್ಲಿ ದೇವರ ವಾಕ್ಯವನ್ನ ಓದೋದಕ್ಕೆ ಸಮಯ ಕೊಡ್ತಾ ಇದ್ದೀರಿ ಅನ್ಕೊಂಡಿದ್ದೇನೆ. I hope you're not reading it for knowledge alone, ನೀವು ಜ್ಞಾನ ಪಡ್ಕೊಳ್ಬೇಕಂದ್ರೆ ಮಾತ್ರ ವಾಕ್ಯಗಳನ್ನ ಓದ್ತಾ ಇಲ್ಲ ಅಂತ ಅನ್ಕೊಂಡಿದ್ದೇನೆ. because many people do that. ಅನೇಕರು ಅದಕ್ಕೆ ಜ್ಞಾನ ಬರೋದಕ್ಕಾಗಿ ಅದರ ಬಗ್ಗೆ ತಿಳಿದುಕೊಳ್ಳೋದಕ್ಕಾಗಿ ಓದ್ತಾರೆ. They keep reading it so much that the head becomes so big. ಅವರು ಎಷ್ಟು ಓದ್ತಾರೆ ಅಂದ್ರೆ ಅವರ ತಲೆಗ ದೊಡ್ಡದಾಗ್ಬಿಟ್ಟಿರ್ತವೆ. They are so ready to argue with you. ಅವರು ವಾಗ್ವಾದ ಮಾಡಕ್ಕೆ ಯಾವಾಗಲೂ ಸಿದ್ಧರಾಗಿರ್ತಾರೆ. Listen to me carefully. ಗಮನವಿಟ್ಟು ಕೇಳಿಸ್ಕೊಳ್ಳಿ. When you read the Word of God, ದೇವರ ವಾಕ್ಯ ಓದಬೇಕಾದ್ರೆ the attitude and the motive for reading the Word is to change you from within. ನಮ್ಮ ಒಳಗಡೆ ಬದಲಾವಣೆ ಬರುವಂತ ಒಂದು ವಿಷಯಕ್ಕೋಸ್ಕರವೇ ನಾವು ಸತ್ಯವೇದ ಓದಬೇಕು. First here, ಮೊದಲು ಇಲ್ಲಿ, and then here. ನಂತರ ಇಲ್ಲಿ. Is it going inside? ಒಡ ಹೋಗ್ತಾ ಇದೆಯಾ? The change has to come here in the heart, ಬದಲಾವಣೆ ಅನ್ನೋದು ಇಲ್ಲಿ ಬರಬೇಕು, and then here also in the mind. ನಂತರ ಮನಸ್ಸಲ್ಲೂ ಬರಬೇಕು. Amen. ಆಮೆನ್. If it is not happening, ಅದು ಆ ರೀತಿಯಾಗಿ ನಡೀತಾ ಇಲ್ಲ ಅಂದ್ರೆ stop reading the Word of God. ದೇವರ ವಾಕ್ಯ ಓದೋದನ್ನ ನಿಲ್ಲಿಸಿ. Some of them are telling, "Oh brother, you told something nobody has told until now." ಸಹೋದರನೇ, ಈವರೆಗೂ ಯಾರು ಹೇಳಿಲ್ಲ ಅಂತ ಮಾತು ಹೇಳ್ಬಿಟ್ರೆ ತುಂಬಾ ಜನ ನೀವು ಸಂತೋಷ ಪಡ್ತಾ ಇರೋ ಕೆಲವರು. Just hold on. Let me finish what I'm saying. ತಡ್ಕೊಳ್ಳಿ, ನಾನು ಹೇಳ್ತೀನಿ ಮುಂದೆ ಇನ್ನು. Why am I telling you to stop the Word? ಯಾಕೆ ದೇವರ ವಾಕ್ಯ ಓದೋದು ನಿಲ್ಲಿಸಿ ಅಂತ ಹೇಳ್ತಾ ಇದ್ದೀನಿ? You know why? ಯಾಕೆ ಗೊತ್ತಾ? If the Word of God is not unable to change you, ಆ ದೇವರ ವಾಕ್ಯ ನಿಮ್ಮನ್ನ ಬದಲಾಯಿಸಲು ಸಾಧ್ಯವಿಲ್ಲ ಅಂದ್ರೆ nothing in this world can change you. ಆಮೆನ್. ಲೋಕದಲ್ಲಿ ಬೇರೆ ಯಾವ ಕಾರ್ಯವೂ ನಿಮ್ಮನ್ನು ಬದಲಾಯಿಸಲು ಸಾಧ್ಯವಿಲ್ಲ ಪ್ರಿಯಸ್. Hello, are you here? ಇದೀರಾ? So the reason that we go to the Word of God is to see Jesus who is in the Word of God. ನಾವು ಯಾಕೆ ದೇವರ ವಾಕ್ಯ ಓದಕ್ಕೆ ಹೋಗ್ತೇವೆ ಅಂದ್ರೆ ದೇವರ ವಾಕ್ಯದಲ್ಲಿರುವಂತ ಯೇಸು ಕ್ರಿಸ್ತನನ್ನು ನೋಡುವುದಕ್ಕಾಗಿ ಹೋಗ್ತಾ ಇದ್ದೇವೆ. You don't look at the Word of God as a word. How is it going to work in me? Yeah, it will work because the Word of God is Christ Himself. ನಾವು ನೋಡಿದ್ರೆ ದೇವರ ವಾಕ್ಯ ಹೆಂಗ್ ಹೋಗ್ತೇವೆ ಅಂದ್ರೆ ದೇವರ ವಾಕ್ಯ ಏನಿದೆ, ಯಾವ ತರ ಇದೆ ಅಂತ ಓದ್ತೀವಿ ಅನ್ಕೊಳ್ಳೋದಲ್ಲ ಪ್ರಿಯರೇ. It's not about how it's written, whether it is capital or whether it is small letter, whether it is very legible or not legible. No, you're not reading the Word of God, any of those things. ಈ ವಾಕ್ಯವಾದ ದೊಡ್ಡ ಲೆಟ್ರ, ಚಿಕ್ಕ ಲೆಟ್ರ, ಯಾವ ತರ ಇದೆ, ಹೆಂಗ್ ಬರೆದಾರೆ ಅಂತ ಅನ್ಕೋದಕ್ಕಲ್ಲ, ತಿಳ್ಕೋದಲ್ಲ ಓದೋದು ಪ್ರಿಯರೇ. You need to look at Jesus in the Word of God. ದೇವರ ವಾಕ್ಯದಲ್ಲಿ ಯೇಸುವನ್ನು ನೋಡುವುದಕ್ಕಾಗಿ ನಾವು ಓದ್ತೇವೆ. ಆಮೆನ್. He is able to change you. ಆತನೇ ನಿಮ್ಮನ್ನ ಬದಲಾಯಿಸಲು ಸಾಧ್ಯವುಳ್ಳ ದೇವರು. And by the way, He will not change you if you don't allow Him to. ನೀವು ಆತ ನಿಮ್ಮನ್ನು ಬದಲಾಯಿಸಲು ಬಿಟ್ಟುಕೊಡದೇ ಇರುವುದಾದ್ರೆ ಆತ ನಿಮ್ಮನ್ನು ಬದಲಾಯಿಸೋದಕ್ಕೆ ಸಾಧ್ಯವಿಲ್ಲ. Because if your attitude is to read the Word of God only to gain knowledge, ನಾವು ಸತ್ಯವೇದ ಓದೋದು ಬರೀ ತಿಳ್ಕೊಳ್ಳೋದಕ್ಕೋಸ್ಕರ ಅಂತ ಅಂದ್ಕೊಳ್ಳುವುದಾದ್ರೆ, ಆ ಒಂದು ಜ್ಞಾನಕ್ಕೋಸ್ಕರ ಓದುವುದಾದ್ರೆ ನಮ್ಮನ್ನು ಏನೂ ಅದು ಮಾಡೋದಿಲ್ಲ. yeah, it is good as you experience it. Knowledge also is good. ನಾವು ಅನುಭವಿಸುವುದಾದ್ರೆ ಆ ಒಂದು ಜ್ಞಾನ ಸಹ ಒಳ್ಳೆಯದೇ. Is that going inside? ಒಳ್ಳೆ ಹೋಗ್ತಾ ಇದೆಯಾ? ಆಮೆನ್. Amen. Some of you are looking at me as if I am talking Hebrew or Greek. ಹೆಂಗ್ ನೋಡ್ತೀರಾ? ಇಬ್ರು ಭಾಷೆ ಮಾತಾಡಂಗೆ ನೋಡ್ತಾ ಇದ್ದೀರ, ಅದಕ್ಕೆ ನಾನು ಕೇಳ್ತಾ ಇದ್ದೀನಿ. Okay. So let's get into chapter 8 of Romans. ರೋಮಾಪುರದವರ 8ನೇ ಅಧ್ಯಾಯ. How do you walk in Christ? ಯೇಸು ಕ್ರಿಸ್ತನಲ್ಲಿ ನಡೆಯುವುದು ಯಾವ ರೀತಿಯಾಗಿ? Last time also we read probably the first 3 or 4 verses. Yes. We read. 1ರಿಂದ 4ನೇ ವಚನ ನಾವು ಓದಿದ್ದೇವೆ ಕಳೆದ ಸಾರಿ. But I just want to touch Romans 7 and the last verse once, 24 and 25, the last 2 verses. 7ನೇ ಅಧ್ಯಾಯದಲ್ಲಿ 24-25ನೇ ವಚನ ಒಂದ್ಸಾರಿ ಓದ್ಕೊಳ್ಬಿಡೋಣ. Oh wretched man that I am, who will deliver me from this body of death? I thank God, Jesus Christ our Lord. So then, with the mind, I myself serve the law of God, but with the flesh, the law of sin.
24-25 ಓದಿ. ಅಯ್ಯೋ ನಾವು ರಕ್ಷಣೆಯನ್ನು ಹೊಂದುವರಾದರೂ ಇನ್ನೂ ಎದುರು ನೋಡುವವರಾಗಿದ್ದೇವೆ. ಅಲ್ಲ. ಎದುರು ನೋಡುವ ಅಲ್ಲ. 24-25. ಅಯ್ಯೋ ನಾನು ಎಂತ ದುರಾವಸ್ಥೆಯಲ್ಲಿ ಬಿದ್ದ ಮನುಷ್ಯನು, Yes. ಇಂಥ ಮರಣಕ್ಕೆ ಒಳಗಾದ ಈ ದೇಹದಿಂದ ನನ್ನನ್ನು ಬಿಡಿಸುವವನು ಯಾರು? ಬಿಡಿಸುವವನು ಇದ್ದಾನೆಂಬುದಕ್ಕಾಗಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ದೇವರಿಗೆ ಸ್ತೋತ್ರ. ಹೀಗಿರಲಾಗಿ ನನ್ನಷ್ಟಕ್ಕೆ ನಾನೇ ಮನಸ್ಸಿನಿಂದ ದೇವರ ನಿಯಮಕ್ಕೆ ಆಳವಾಗಿಯೂ ಶರೀರ ಭಾವದಿಂದ ಪಾಪವೆಂಬ ನಿಯಮಕ್ಕೆ ಆಳವಾಗಿಯೂ ನಡ್ಕೊಳ್ಳುವವನಾಗಿದ್ದೇನೆ. ಆಳವಾಗಿಯೂ ನಡೆದುಕೊಳ್ಳಲಾಗಿದೆ. Yes. Okay, so in verse 24, Apostle Paul is telling that, oh wretched man I am, he is telling to himself. ಪೌಲನು 24ನೇ ವಚನದಲ್ಲಿ ತನ್ನ ಕುರಿತಾಗಿ ಹೇಳ್ತಾನೆ, ನಾನು ಎಂತ ದುರವಸ್ಥೆಯಲ್ಲಿ ಇದ್ದ ಮನುಷ್ಯನಾಗಿದ್ದೇನೆ. Who will deliver me from this body of death? ಈ ಒಂದು ಮರಣಕ್ಕೆ ಒಳಗಾಗಿ ದೇವರನ್ನು ಯಾರು ನನ್ನ ಬಿಡಿಸುತ್ತಾರೆ? Now if you go through the verses earlier than in that chapter, 24ನೇ ವಚನದ ಮುಂಚೆ ಇರುವಂತಹ ವಚನಗಳು ಓದುವುದಾದ್ರೆ, he is telling that I want to do good, but the sin that is in me is not allowing me to do good. ನಾನು ಮಾಡೋದಕ್ಕೆ ಒಳ್ಳೆ ಮಾಡೋದಕ್ಕೆ ಇಷ್ಟಪಡ್ತೇನೆ, ನನ್ನಲ್ಲಿರುವಂತಹ ಪಾಪನ ಒಳ್ಳೆ ಮಾಡೋದಕ್ಕೆ ಬಿಡ್ತಾ ಇಲ್ಲ. Is that true for all of us? ಎಲ್ರಿಗೂ ಅದು ನಿಜ ತಾನೇ? Now listen to me carefully. ಕೇಳಿಸ್ಕೊಳ್ಳಿ. For that reason, ಆ ಒಂದು ಕಾರಣಕ್ಕಾಗಿ when we believed in Jesus Christ our Lord and Savior, ಯೇಸು ಕ್ರಿಸ್ತನನ್ನು ನಮ್ಮ ರಕ್ಷಕನಾಗಿ ಒಡೆಯನಾಗಿ ತೆಗೆದುಕೊಂಡಾಗ the Spirit of God came inside of us. That is, the Spirit of Jesus came inside of ಯೇಸು us. ಕ್ರಿಸ್ತನ ಆತ್ಮ, ಪರಿಶುದ್ಧಾತ್ಮ ನಮ್ಮ ಒಳಗೆ ಬಂದಿದ್ದಾರೆ. Amen. ಆಮೆನ್. When He has come, ಆತನು ಬಂದಾಗ we need to be led by Him to live a life in Christ. ನಾವು ಯೇಸು ಕ್ರಿಸ್ತನಲ್ಲಿ ಜೀವಿಸಬೇಕಾದರೆ ನಮ್ಮ ಜೀವಿತವನ್ನ ನಾವು ಪರಿಶುದ್ಧಾತ್ಮನಿಗೆ ಒಪ್ಪಿಸಿಕೊಡಬೇಕು. Amen. ಆಮೆನ್. When we live in the Spirit, then we live for God. ಆತ್ಮನಲ್ಲಿ ಜೀವಿಸುವುದಾದರೆ ನಾವು ಯೇಸು ಕ್ರಿಸ್ತನಿಗಾಗಿ ಜೀವಿಸುತ್ತೇವೆ. In fact, if we live in the Spirit, we will not fulfill the lust of the flesh. ನಾವು ಯೇಸು ಕ್ರಿಸ್ತನ ಆತ್ಮದಲ್ಲಿ ಜೀವಿಸುವುದಾದರೆ ಈ ಶರೀರದ ಭಾವಗಳಿಗೆ ನಾವು ಒಪ್ಪಿಸಿಕೊಂಡು ಜೀವಿಸುವುದಿಲ್ಲ. By the way, God is Spirit. ದೇವರೇ ಆತ್ಮನಾಗಿದ್ದಾನೆ. How many of you know that? ಎಷ್ಟು ಜನ ಗೊತ್ತು? God is Spirit. ಆ ದೇವರ ಆತ್ಮನಾಗಿದ್ದಾನೆ. How do you live in pleasing to Him? ಆತನಿಗೆ ಮೆಚ್ಚಿಗಾಗಿ ಜೀವಿಸುವುದು ಯಾವ ರೀತಿ? To be walking in the Spirit, you will please Him. ಆಮೆನ್. ಆತ್ಮದಲ್ಲಿ ನಡೆಯುವುದಾದರೆ ನೀವು ಅವರ ದೇವರನ್ನ ಮೆಚ್ಚಿಸುತ್ತೀರಿ. Amen. ಆಮೆನ್. Okay, listen here. What it says after that. ಅದರ ನಂತರ ಏನು ಹೇಳ್ತದೆ? Verse 5 onwards we will start. 5ನೇ ವಚನ ನೋಡುತ್ತೇವೆ. ರೋಮಪುರದವರು 8:5ರಿಂದ. For those who live according to the flesh set their minds on the things of the flesh, but those who live according to the Spirit, the things of the Spirit. ಶರೀರ ಭಾವವನ್ನು ಅನುಸರಿಸುವವರು ಅದಕ್ಕೆ ಸಂಬಂಧಪಟ್ಟವುಗಳ ಮೇಲೆ ಮನಸ್ಸಿಡುತ್ತಾರೆ. ಪವಿತ್ರಾತ್ಮ ಅನುಸರಿಸುವವರು ಪವಿತ್ರಾತ್ಮನಿಗೆ ಸಂಬಂಧಪಟ್ಟವುಗಳ ಮೇಲೆ ಮನಸ್ಸಿಡುತ್ತಾರೆ. Now, what does that mean? ಹಾಗಾದ್ರೆ ಏನು? It begins in our prayers. ನಮ್ಮ ಒಂದು ಪ್ರಾರ್ಥನೆಯಲ್ಲಿ ಅದು ಪ್ರಾರಂಭ ಆಗ್ತದೆ. Yes, what is that? ಏನದು? Whether we are living in the flesh or living in the Spirit begins in our prayers. ನಾವು ಶರೀರದಲ್ಲಿ ಜೀವಿಸ್ತಾ ಇದ್ದೇವೆ ಅಥವಾ ಆತ್ಮದಲ್ಲಿ ಜೀವಿಸುವುದ ಅನ್ನುವುದು ನಾವು ಮಾಡೋದ ಪ್ರಾರ್ಥನೆಯಲ್ಲಿ ಅದು ಪ್ರಾರಂಭ ಆಗ್ತದೆ. Are you getting what I'm saying? ನಾನು ಹೇಳ ಅರ್ಥ ಆಗ್ತಾ ಇದೆಯಾ? What kind of prayer that we are praying? ನಾವು ಎಂತಹ ಪ್ರಾರ್ಥನೆ ಮಾಡ್ತೇವೆ? For what is the reason am I getting into the time of fellowship with God? ನಾನು ದೇವರೊಂದಿಗೆ ಅನ್ಯೋನ್ಯತೆ ಸಮಯ ಕಳೆಯೋದಕ್ಕೋಸ್ಕರ ಯಾವ ಕಾರಣಕ್ಕಾಗಿ ಹೋಗ್ತಾ ಇದ್ದೇನೆ? All that matters to determine whether we are living in the flesh or living in the Spirit. ಅದು ನಮಗೆ ತೋರಿಸ್ತದೆ ನಾವು ಆತ್ಮದಲ್ಲಿ ಜೀವಿಸ್ತಾ ಇದ್ದೇವಾ ಶರೀರದಲ್ಲಿ ಜೀವಿಸ್ತಾ ಇದ್ದೇವಾ. Amen. I'll give you an example. ಒಂದು ಉದಾಹರಣೆ ಕೊಡ್ತೇನೆ. If we get into the presence of God in prayer, ಪ್ರಾರ್ಥನೆಯಲ್ಲಿ ದೇವರ ಪ್ರಸನ್ನತೆಗೆ ಹೋಗುವಾಗ filled completely with my own needs and my own wants and my own prayer for me and my family alone, ನಾನು ನನಗಾಗಿ ನನ್ನ ಎಲ್ಲ ಅಗತ್ಯಗಳಿಗಾಗಿ ನನ್ನ ಕುಟುಂಬಕ್ಕಾಗಿ ನನಗಾಗಿ ಮಾತ್ರ ನಾನು ಪ್ರಾರ್ಥನೆಗಾಗಿ ಹೋಗುವುದಾದ್ರೆ, and that too every day, ಪ್ರತಿದಿನ all the time, ಎಲ್ಲಾ ಸಮಯದಲ್ಲೂ, then the Bible says here we are living according to our flesh and mind. ಶರೀರ ದೇವರ ವಾಕ್ಯ ಹೇಳುವಂತೆ ಶರೀರ ಭಾವದಲ್ಲಿ ನಾವು ಜೀವಿಸ್ತಾ ಇದ್ದೇವೆ. If only we go to Him for our needs and our family needs alone, ನಾವು ನಮಗಾಗಿ ನನ್ನ ಕುಟುಂಬಕ್ಕಾಗಿ ಮಾತ್ರ ದೇವರ ಬಳಿ ಹೋಗುವುದಾದರೆ we are living in our flesh, ನಾವು ನಮ್ಮ ಶರೀರದಲ್ಲಿ ಜೀವಿಸ್ತಾ ಇದ್ದೇವೆ. as if we have to ask Him for our needs, only then He will meet our needs. ನಾವು ಆತನಲ್ಲಿ ಬೇಡ್ಕೊಳ್ಬೇಕು ನಮ್ಮ ಅಗತ್ಯಗಳಿಗೋಸ್ಕರವಾಗಿ, ಆಗಲೇ ಆತ ನಮ್ಮ ಅಗತ್ಯಗಳನ್ನು ಪೂರೈಸುತ್ತಾನೆ. No, ಆ ರೀತಿ ಅಲ್ಲ. that is not the word of God. ಅದು ದೇವರ ವಾಕ್ಯ ಅಲ್ಲ. Is that going inside? ಹೊಡೆ ಹೋಗ್ತಾ ಇದೆಯಾ?
Or are you listening to something different today, Lord? ವ್ಯತ್ಯಾಸವಾಗಿ ಕೇಳಿಸ್ಕೊಂತ ಇದ್ದೀರಾ? Listen to me carefully. ಗಮನವಿಟ್ಟು ಕೇಳಿ. Our God knows our needs already. ದೇವರಿಗೆ ನಮ್ಮ ಅಗತ್ಯಗಳು ಮೊದಲೇ ಗೊತ್ತು. He knows when to provide. ಯಾವಾಗ ಕೊಡಬೇಕು ದೇವರಿಗೆ ಗೊತ್ತು. The responsibility that is given in us or given to us is to walk in Him, to walk in the Spirit. He will take care of all your needs. ನಮ್ಮ ಒಂದು ಜವಾಬ್ದಾರಿಯನ್ನು ನಾವು ಆತನ ಆತ್ಮದಲ್ಲಿ ಆತನಲ್ಲಿ ನಡಿಬೇಕಾದ್ರೆ ಆತ ನಮ್ಮ ಎಲ್ಲ ಅಗತ್ಯಗಳನ್ನು ನೋಡಿಕೊಳ್ಳುವ ಆತನಾಗಿದ್ದಾನೆ. Amen. ಆಮೆನ್. Yeah. You don't have to think that I need to ask Him only then He will give me. ನಾವು ಕೇಳಿದ್ರೆ ದೇವರು ಕೊಡೋದು ಅಂತ ತಿಳ್ಕೊಳ್ಬಾರ್ದು. Many people use that verse which says that ask and it shall be given to you, seek you will find, knock it will be open. ಕೇಳಿರಿ ಕೊಡಲ್ಪಡುವುದು, ತಟ್ಟಿರಿ ತೆರೆಯಲ್ಪಡುವುದು, ಹುಡುಕಿರಿ ಸಿಗುವುದು ಎಂಬ ವಾಕ್ಯವನ್ನು ಉಪಯೋಗಿಸ್ತಾರೆ. Yeah, it is good. ಹೌದು, ಅದು ಒಳ್ಳೆಯದೇ. But it is not written in detail what to ask, what to seek and what to knock. ಯಾವುದನ್ನ ತಟ್ಟಬೇಕು, ಯಾವುದನ್ನ ಕೇಳಬೇಕು, ಯಾವುದನ್ನ ಹುಡುಕಬೇಕು ಎಂಬ ಒಂದು ವಿಷಯ ಅಲ್ಲಿ ಬರೆಯಲ್ಪಟ್ಟಿಲ್ಲ. We who live in the flesh, we only think, oh, I need this in my house, it is talking about it. I need that, so I need to seek. ನಾವು ಮನೇಲಿ ಬೇಕಾಗಿದೆ, ಅದ್ರ ಬಗ್ಗೆನೇ ಇದು ಹೇಳ್ತಾ ಇದೆ, ಅದನ್ನೇ ಹುಡುಕುತ್ತಾ ಇದೆ ಅನ್ಕೋತೀವಿ ನಾವು. Listen, we are made in the flesh, we live in the flesh. That's how we think in our mind. ನಾವು ಶರೀರದಲ್ಲಿ ಉಂಟು ಮಾಡಿದ್ದೇವೆ, ನಾವು ಶರೀರದಲ್ಲಿ ಜೀವಿಸ್ತೇವೆ, ಆ ರೀತಿಯಾಗಿ ನಾವು ಮನಸ್ಸಲ್ಲಿ ಅಂದ್ಕೊಳ್ತೇವೆ. But God is looking at us and He is waiting for us to live in the Spirit. ಆತನು ನಾವು ಆತ್ಮದಲ್ಲಿ ಜೀವಿಸಬೇಕೆಂಬುದನ್ನೇ ಆಸೆ ಪಡುತ್ತಾನೆ. Amen. What is there in the Spirit? ಆತ್ಮದಲ್ಲಿ ಏನುಂಟು? All that is God is there in the Spirit. ದೇವರೇ ಸಂಪೂರ್ಣವಾಗಿ ಆತನು ಪರಿಶುದ್ಧಾತ್ಮನಿದ್ದಾನೆ. In fact, if you read John 4 and verse 24, the Bible says God is seeking those who worship Him in spirit and in truth. ಯೋಹಾನ 4:24 ಹೇಳುವಂತೆ ದೇವರು ಆತ್ಮದಲ್ಲಿಯೂ ಸತ್ಯದಲ್ಲಿಯೂ ಆರಾಧಿಸುವವರನ್ನು ಹುಡುಕುತ್ತಿದ್ದಾನೆ. Not in the flesh. ಶರೀರದಲ್ಲಿ ಆರಾಧನೆ ಮಾಡುವವರಲ್ಲ. Yes, you may be singing with your mouth in the flesh. ನಾವು ಶರೀರದಲ್ಲಿ ಬಾಯಲ್ಲಿ ಹಾಡು ಹೇಳ್ಬೋದು. But you need to be singing in the Spirit from within. ನಾವು ಒಳಗಡೆಯಿಂದ ನಮ್ಮ ಆತ್ಮದಿಂದ ಹಾಡು ಹೇಳುವವರಾಗಿರಬೇಕು. Amen. You need to connect to Him in the Spirit. ನಾವು ದೇವರೊಂದಿಗೆ ಆ ಒಂದು ಆತ್ಮದಲ್ಲಿ ಒಂದಾಗಬೇಕು. Only then that is received up by God. ಆಗಲೇ ದೇವರು ನಮ್ಮ ಆರಾಧನೆಯನ್ನು ಹೊಂದಿಕೊಳ್ಳುತ್ತಾನೆ ಅಥವಾ ಅಂಗೀಕರಿಸಿಕೊಳ್ಳುತ್ತಾನೆ. How do you know that? ಹೆಂಗೆ ನಮ್ಗೆ ಗೊತ್ತಾಗುತ್ತೆ? Listen to me carefully. When you worship God, for in your mind it says, oh, that person is seeing me, this person is seeing me. See, I hope they are looking at me and telling that I am dressed up well. You know, if all those things are filling your mind, then that worship is not of God, not in spirit and in truth. ಆರಾಧನೆ ಮಾಡಬೇಕಾದ್ರೆ ನಮ್ಮ ಮನಸ್ಸಲ್ಲಿ ನಾನು ನೋಡ್ತಾ ಇದ್ದಾರೆ, ನನ್ನ ಬಟ್ಟೆ ನೋಡ್ತಾ ಇದ್ದಾರೆ, ಹಂಗ್ ನೋಡ್ತಾರೆ, ಹಿಂಗ್ ನೋಡ್ತಾರೆ ಅಂತ ನಿಮ್ಮ ಮನಸ್ಸಲ್ಲಿ ಇರುವುದಾದ್ರೆ ನೀವು ಮಾಡುವಂತ ಆರಾಧನೆ ದೇವರಿಗೆ ಅಂಗೀಕಾರವಾಗೋದಿಲ್ಲ. How do you know a person is worshiping God in the spirit? ಆತ್ಮದಲ್ಲಿ ಅವರು ಆರಾಧನೆ ಮಾಡ್ತಾ ಇದ್ದಾರೆ ಅಂತ ಯಾವ ರೀತಿ ನಮ್ಗೆ ಗೊತ್ತಾಗುತ್ತೆ? That person will be lost before the presence of God. ದೇವರ ಸನ್ನಿಧಾನದಲ್ಲಿ ಪ್ರಸನ್ನತೆಯಲ್ಲಿ ಆತನೇ ಅವರು ಮರ್ತು ಬಿಟ್ಟಿರ್ತಾರೆ. They will not care what people think about them. ಜನಗಳು ಏನು ಅನ್ಕೋತಾರೆ ಅನ್ನೋದನ್ನ ಅವ್ರು ಯಾವತ್ತೂ ಯೋಚನೆ ಮಾಡೋದಿಲ್ಲ. With all their heart, with all their spirit, they want to please Him. ಆತ್ಮದಲ್ಲಿಯೂ ಸತ್ಯ ಹೃದಯಪೂರ್ವಕವಾಗಿ ಅವರು ದೇವರಿಗೆ ಮೆಚ್ಚುಗೆ ಪಡಿಸಬೇಕೆಂಬ ಒಂದು ಆಲೋಚನೆಯಲ್ಲಿ ಆರಾಧನೆ ಮಾಡ್ತಾರೆ. Amen. ಆಮೆನ್. So walking in Him is to walk in the Spirit. ಆತನೇ ನಡೆಯುವುದಂದ್ರೆ ಆತನ ಆತ್ಮದಲ್ಲಿ ನಡೆಯುವಂಥದ್ದು. Verse 6 says this. 6ನೇ ವಚನ ಈ ರೀತಿಯಾಗಿ ಹೇಳ್ತದೆ. For to be carnally minded is death, but to be spiritually minded is life and peace. ಶರೀರ ಭಾವದವುಗಳ ಮೇಲೆ ಮನಸ್ಸಿಡುವುದು ಮರಣ, ಪವಿತ್ರಾತ್ಮನುಗಳ ಮೇಲೆ ಮನಸ್ಸಿಡುವುದು ಜೀವವು ಮನಃಶಾಂತಿಯೂ ಆಗಿದೆ. ಆಮೆನ್. What a beautiful verse. ಎಷ್ಟು ಸುಂದರವಾದ ವಾಕ್ಯ. To be spiritually minded is life and peace. ಪವಿತ್ರಾತ್ಮನುಗಳ ಮನಸ್ಸಿಡುವಂಥದ್ದು ಜೀವವು ಮತ್ತೆ ಮನಃಶಾಂತಿಯೂ ಆಗಿದೆ. But sadly, you know what we are looking for? ದುಃಖಕರವಾದ ಕಾರ್ಯನ ನಾವೇನ್ ನೋಡ್ತೀವಿ ಗೊತ್ತಾ? If God meets my needs, so we think it is life and peace for us. ದೇವರು ನಮ್ಮ ಎಲ್ಲ ಅಗತ್ಯಗಳನ್ನ ಕೊಟ್ಬಿಟ್ರೆ ನಮಗೆ ಅದೇ ಜೀವ ಮತ್ತೆ ಮನಃಶಾಂತಿ. That's what we think. ನಾವು ಅನ್ಕೋತೀವಿ ಆ ರೀತಿ. But listen to me carefully. ಗಮನವಿಟ್ಟು ಕೇಳಿ. The more you accumulate things upon this earth, it actually turns out to be sorrow for you. ನೀವು ಎಷ್ಟು
ಐಶ್ವರ್ಯ ಅಥವಾ ಕಾರ್ಯಗಳು ಈ ಲೋಕದ ಕಾರ್ಯಗಳು ಕೂಡಿಸಿಟ್ಕೊಳ್ತೀವೋ ಅಷ್ಟು ನಮ್ಮ ಮನಸ್ಸಾಕ್ಷಿ ಹೊಡೋಗ್ಬಿಡ್ತದೆ. Because the next thing is you are wondering who is going to rob this and go. ನಂತರ ಏನು ಯೋಚನೆ ಮಾಡ್ತೀವಿ, ಅಯ್ಯೋ ಯಾರು ಎತ್ಕೊಂಡು ಹೋಗ್ಬಿಡ್ತಾರೋ ನನ್ನ ಆಸ್ತಿನ ಅಂತ ಯೋಚನೆ ಮಾಡ್ಬಿಡ್ತಾರೆ ನನಗೆ. Hello. Are you here? ಇದೀರಾ? That's the truth, my dear friend. ಅದೇ ಸತ್ಯ. So some of them are wondering, so Pastor, what am I supposed to ask him? ಮತ್ತೆ ಎಂತ ಕೇಳಬೇಕು ನಾನು ದೇವರ ಹತ್ರ ಕಾಪಾಡಕ್ರೆ ಅಂತ ಹೇಳ್ತಾ ಇದ್ರೆ ಅನ್ಕೊಂಡಿದ್ದೀನಿ ನಾನು. I'll tell you one line. ಒಂದೇ ಒಂದು ಲೈನ್ ಹೇಳ್ತೀನಿ. Ask for him. ಆತನನ್ನೇ ಕೇಳಿಕೊಳ್ಳಿ. ಆಮೇನ್. Is that making sense for you? ಅದು ನಿಮಗೆ ಸರಿ ಅನ್ಸ್ತದಾ? ಎಷ್ಟು ಜನಕ್ಕೆ ಸರಿ ಅನಿಸ್ತಾ ಇದೆ? Ask for him. ಆತನನ್ನೇ ಕೇಳಿ. Ask for him. ಆತನನ್ನ ಕೇಳಿಕೊಳ್ಳಿ. Don't ask from him. ಆತನಿಂದ ಕೇಳಬೇಡಿ, ಆತನನ್ನೇ ಕೇಳಿಕೊಳ್ಳಿ. Ask for him. ಆತನೇ ಬೇಕು ಅಂತ ಕೇಳಿ. Touch your neighbor and tell, ask for him, don't ask from him. ಆತನನ್ನೇ ಕೇಳಿಕೊಳ್ಳಿ, ಆತನಿಂದ ಕೇಳಬೇಡಿ. ಹೇಳಿ. ಆತನಿಂದ ಕೇಳಬೇಡಿ, ಆತನನ್ನೇ ಕೇಳಿಕೊಳ್ಳಿ. Yes. You see, this is not possible outside for the outside people. ಇದು ಹೊರಗಡೆ ಇರೋರಿಗೆ ಸಾಧ್ಯ ಇಲ್ಲ. Those who don't believe in Jesus, they can't ask for him. They can only ask from him or from her. ಅವರು ಯೇಸು ಕ್ರಿಸ್ತನನ್ನೇ ಕೇಳಕ್ಕೆ ಸಾಧ್ಯವಿಲ್ಲ. ಹೊರಗಡೆ ಇರೋಂಥವ್ರು ಅವಳಿಂದನೋ ಅವನಿಂದನೋ ಕೇಳ್ತಾ ಇರ್ತಾರೆ, ಏನ ಕೊಡಿ ಅಂತ. Yeah, but I'm telling you, we have this privilege because Christ in us that we can ask for him. ನಮಗೆ ಒಂದು ಭಾಗ್ಯ ಇದೆ, ಅದು ಯೇಸು ಕ್ರಿಸ್ತ ನಮ್ಮೊಳಗೆ ಇದ್ದಾನೆ, ನಾವು ಆತನನ್ನ ಕೇಳ್ಕೊಳ್ಬಹುದು. Amen. Amen. If you forget everything else what I have said this morning, ಈ ಬೆಳಗ್ಗೆ ಹೇಳಿದ ಬೇರೆ ಎಲ್ಲವನ್ನ ಮರ್ತ್ಬಿಡಿ. but at least this you remember, when I get into prayer, I need to ask for him. ಪ್ರಾರ್ಥನೆಗೆ ಹೋಗ್ಬೇಕಾಯ್ದಾದ್ರೆ ಜ್ಞಾಪಕ ಇಟ್ಕೊಳ್ಳಿ, ನಾನು ಆತನನ್ನೇ ಕೇಳಬೇಕು, ಆತನಿಂದ ಏನು ಕೇಳಬಾರ್ದು ಅನ್ನೋದನ್ನ ಅಟ್ಲೀಸ್ಟ್ ನಿಮ್ಮ ಮನಸ್ಸಲ್ಲಿ ಇರಲಿ. All that I have said in this half an hour has gone above your head. That's okay. But this one line at least, understand. ಅರ್ಧ ಗಂಟೆ ಹೇಳೋದಲ್ಲ ತಲೆ ಮೇಲೆ ಹೋಗಿದ್ರು ಪರವಾಗಿಲ್ಲ, ನೀವು ಒಂದೇ ಒಂದು ಪದ ಆದ್ರೂ ಲೈನ್ ಆದ್ರೂ ನಿಮ್ಮ ತಲೆ ಒಳಗಡೆ ಹೋಗಿರ್ಲಿ. I need to ask for him. ನಾನು ಆತನನ್ನೇ ಕೇಳ್ಕೊಳ್ಬೇಕು. Then it will be life and peace for you. ಆಮೆನ್. ನಂತರವೇ ಆ ಒಂದು ಜೀವ ಮತ್ತೆ ಮನಃಶಾಂತಿ ಇರೋದು. You just ask for him for now. ಈಗ ನೀವು ಆತನನ್ನ ಕೇಳಿ. In that there are many details. ತುಂಬಾ ವಿಷಯಗಳಿವೆ ಅದರಲ್ಲಿ. But for this morning this is enough. ಈ ಒಂದು ಬೆಳಗಿನ ಜಾವಕ್ಕೆ ಇದು ಸಾಕು. Ask for him. ಆತನನ್ನ ಕೇಳ್ಕೊಳ್ಳಿ. I'm telling again and again. ತಿರುಗಿ ಹೇಳ್ತೀನಿ. What you will ask? ಏನ್ ಕೇಳ್ತೀರಾ? Yes. You know why am I telling again and again? ಯಾಕೆ ತಿರುಗಿ ಹೇಳ್ತೀನಿ ಗೊತ್ತಾ? When you start asking, it will be difficult first. ನೀವು ಕೇಳಕ್ಕೆ ಪ್ರಾರಂಭಿಸಿದಾಗ ಕಷ್ಟ, ಮೊದಲನೇದಾಗಿ ಕಷ್ಟ. Because your mind and your flesh is raging and telling, how stupid are you to go and sit and not ask for what you need and ask for him? What are you doing? ಯಾಕಂದ್ರೆ ನಿಮ್ಮ ಶರೀರ, ನಿಮ್ಮ ಮನಸ್ಸು ಹೇಳ್ತಾ ಇದೆ, ಎಂತ ಹುಚ್ಚ ನೀನು, ದೇವರಿಂದ ನಿನ್ಗೇನ್ ಬೇಕು ಅದೆಲ್ಲ ಕೇಳಿದ್ರೆ ಆತನೇ ಕೇಳ್ತಾ ಇದ್ದೀರ ಅಂತ ನಿಮ್ಗೆ ಆಗ್ತದೆ, ಅದು ಹೇಳ್ತಾರೆ ಮನಸ್ಸು. Then you need to understand it is not only you are thinking about it, but it's also the devil helping you to ask something else. ಹಾಗೆ ನೀವು ಮಾತ್ರ ಯೋಚನೆ ಮಾಡ್ತಾ ಇಲ್ಲ, ಸೈತಾನ ಸಹ ನಿಮಗೆ ಆಲೋಚನೆ ಕೊಡ್ತಾ ಇದ್ದಾನೆ, ಆತರ ಕೇಳೋದಕ್ಕೋಸ್ಕರವಾಗಿ ಅರ್ಥ ಮಾಡ್ಕೋತೀರಾ. Oh really, pastor? Is that the devil who's doing? ಹೌದಾ ಸಹೋದರರೇ, ಸೈತಾನ ಮಾಡ್ತಾ ಇದ್ದಾನ? Yeah, my dear friend, when we walk in the flesh, he only helps us to sin. ನಾವು ಯಾವಾಗ ಒಂದು ಶರೀರದಲ್ಲಿ ನಡೀತೀವೋ ಆಗ ಸೈತಾನ ನಮಗೆ ಸಹಾಯ ಮಾಡ್ತಾ ನಡೆಯೋದಕ್ಕೆ. Is it going inside? Yes. Amen. Amen. You know, I love to teach the word, so I keep asking these questions. Is it getting digested? Like, you know, when you eat food in somebody's house, some of them in the house. Is it tasty? ನೀವು ಬೇರೆ ಮನೆಗೆ ಊಟ ಮಾಡಿದವ್ರು ಕೇಳ್ತಾರಲ್ವಾ ಚೆನ್ನಾಗಿತ್ತಾ? ಮನೆಯಲ್ಲಿ ಏನ್ ಕೇಳ್ತಾರೆ? ಚೆನ್ನಾಗಿದ್ಯಾ? ಒಂದೇ ಸರಿ ಕೇಳ್ಬಿಟ್ಟು ಬಿಟ್ಬಿಡ್ತಾರಾ? ಇಲ್ಲ. ಇನ್ನೊಂದು ಸರಿ ಉಪ್ಪು ಕರೆಕ್ಟ್ ಆಗಿದೆಯಾ? ಇಲ್ಲ, I mean, it's food, you see. So they
will ask in different ಅದು ways. ಊಟ ಅಲ್ವಾ, ಅದಕ್ಕೋಗಿ ಅವ್ರು ಬೇರೆ ಬೇರೆ ವಿಚಾರ ಕೇಳ್ತಾರೆ, ಚೆನ್ನಾಗಿತ್ತ, ಉಪ್ಪಿತ್ತ, ಖಾರ ಇತ್ತಲ್ಲ ಕೇಳ್ತಾರಲ್ವಾ. ಅದೇ ತರ ನಾನು ಸ್ಪಿರಿಚುವಲ್ ಫುಡ್ ಮಾತಾಡ್ತಾ ಇದ್ದೀನಿ, ನಾನು ಕೇಳ್ತಾ ಇದ್ದೀನಿ, ಒಳಗೆ ಹೋಗ್ತಾ ಇದೆಯಾ, ಇಲ್ಲ ಏನು ಏನು ಅನ್ನಿಸ್ತಾ ಇದೆಯಾ, ಏನು ಆಗ್ತಾ ಇದೆಯಾ, ಆಮೇಲೆ ಆಮೇಲೆ I wish the Spirit of God will take this deep inside. ಈ ವಾಕ್ಯವಾದದನ್ನ ಪರಿಶುದ್ಧಾತ್ಮ ನಿಮ್ಮ ಹೃದಯದ ಒಳಗಡೆ ತೆಗೆದುಕೊಂಡು ಹೋಗ್ಬೇಕಂತ ನಾನು ಆಸೆ ಪಡ್ತೇನೆ, ಅಂದ್ಕೊಂತಾ ಇದ್ದೀನಿ. ದೇವರ ಆತ್ಮ ಕಾರ್ಯ ಮಾಡ್ತಾ ಇದ್ದಾನೆ. And I desire that you walk in the Spirit and you will connect to God in the Spirit. ಆತ್ಮದಲ್ಲಿ ನಡೆಯುವವರಾಗಿ ಆತ್ಮದಲ್ಲಿ ಆತನೊಂದಿಗೆ ಜೀವಿಸಬೇಕೆಂಬುದೇ ನನ್ನ ಆಸೆ ಆಗಿದೆ. And that begins in your prayers. ಅದು ಪ್ರಾರಂಭ ಆಗೋದೇ ನಿಮ್ಮ ಪ್ರಾರ್ಥನೆ. If your prayer changes, ನಿಮ್ಮ ಪ್ರಾರ್ಥನೆ ಬದಲಾಗುವುದಾದ್ರೆ, and ask for Him and connect to Him in the Spirit, ನೀವು ಆತ್ಮದಲ್ಲಿ ಆತನೊಂದಿಗೆ ಹೊಂದಿಕೊಂಡವರಾಗಿ ಆತನಿಗಾಗಿ ಪ್ರಾರ್ಥನೆ ಮಾಡುವುದು, ಆತನಿಗಾಗಿ ನೀವು ಬೇಡುವುದಾದರೆ ನೀವು ಸರಿಯಾಗಿರ್ತೀರಿ. your whole life will change. ಆಮೆನ್. ನಿಮ್ಮ ಒಂದು ಜೀವಿತವೇ ಬದಲಾಗುತ್ತದೆ. How many of you like to change? ಎಷ್ಟು ಜನಕ್ಕೆ ನಿಮಗೆ ಬದಲಾವಣೆ ಬೇಕು? Not in dress. Some of us will come and tell, no, I change the dress every day. ನಾನು ಪ್ರತಿದಿನ ಡ್ರೆಸ್ ಬದಲಾಯಿಸ್ಕೊಂತೀನಿ. Some of them will nowadays they color their hair, they change themselves. ಆ ಕಲರ್ ಎಲ್ಲ ಮಾಡ್ಕೊಂಡು ಫುಲ್ ಅಲ್ಲ ಚೇಂಜ್ ಆಗ್ಬಿಡ್ತಾರೆ, ಸಂಪೂರ್ಣ ಬದಲಾಗ್ಬಿಡ್ತಾರೆ. What we saw last week, now we see, we don't even recognize them. Suddenly the hair has become red and green. ಕಳೆದ ವಾರ ನೋಡಿದ್ದೇವೆ, ಈ ವಾರ ನೋಡಿದ್ರೆ ಎಲ್ಲ ಚೇಂಜ್ ಆಗ್ಬಿಟ್ಟಿರುತ್ತೆ I'm ಕಲರ್. not talking about that change. ಆ ಒಂದು ಬದಲಾವಣೆ ಕೇಳ್ತಾ ಇಲ್ಲ. I'm talking about the change from within. ನಮ್ಮ ಒಳಗಡೆ ಆಗುವಂತ ಬದಲಾವಣೆ. The church members, our neighbors should tell, what is this? For the past 10 days I can't hear anyone in this house. Are they there or are they gone anywhere else? ನಮ್ಮ ಅಕ್ಕಪಕ್ಕದವರು ಸಭೆ ಮಕ್ಕಳು ಹೇಳ್ಬೇಕು, 10 ದಿನ ನನಗೆ ಏನು ಸೌಂಡೇ ಕೇಳಿಸ್ತಾ ಇಲ್ಲ, ಮೈದಾರ ಇಲ್ವಾ ಅಂತ. Then you can tell and testify, there is a change. ಆವಾಗ ನೀವು ಹೇಳ್ಬೋದು, ಹೌದು ನನ್ನ ಬದಲಾವಣೆ ಆಗಿದೆ. Why change? ಯಾಕೆ ಬದಲಾವಣೆ? No more I'm asking from him, I'm asking for him. ಯಾಕಂದ್ರೆ ನಾವು ಯಾವುದನ್ನ ಅವ್ರಿಗೆ ಅವರಿಂದ ಕೊಡುವಂತ ಕೇಳ್ತಾ ಇಲ್ಲ, ಅದೇ ಕೊಡುವಂತ ಕೇಳ್ತಾ ಇಲ್ಲ, ಅವ್ರನ್ನೇ ಕೇಳ್ತಾ ಇದ್ದೀನಿ. Oh, he is changing me. ನನ್ನನ್ನು ಬದಲಾಯಿಸ್ತಾ ಇದ್ದಾರೆ ದೇವರು. Amen. ಆಮೆನ್. I can continue, but it's time. ನಾನು ಮುಂದುವರಿಸಬಹುದು, ಅದು ಹೇಗಂತಾರೆ. We will finish it here. ನಾನು ಇಲ್ಲಿ ಇದನ್ನ ನಿಲ್ಲಿಸ್ತೇನೆ. And what we will remember? Shall we all tell that together? ಎಲ್ಲಿ ಒಟ್ಟಾಗಿ ಯಾವ್ದು ನಾವು ಕೇಳ್ಕೊಳ್ತೀರಿ? Only 4, 5 of them are telling. What about behind? ಎಲ್ಲ ಒಟ್ಟಿಗೆ 1, 2, 3. ಕೇಳ್ತೇವೆ. Some of them are saying, is it really true? That is up to you. Let us pray. Shall we pray? ಪ್ರಾರ್ಥನೆ ಮಾಡಿ. Heavenly Father, in the name of Jesus, ಯೇಸು ಕ್ರಿಸ್ತನ ನಾಮದಲ್ಲಿ ಪರಲೋಕ ತಂದೆಯೇ, the greatest blessing this morning is you alone, Lord. ನಮಗೆ ಇರುವಂತ ದೊಡ್ಡ ಆಶೀರ್ವಾದ ನೀನೇ ಆಗಿದ್ದೀ ಯೇಸಪ್ಪ. You are in my life and there is no other greater blessing than yourself, O Lord. ನೀವೇ ನಮ್ಮಲ್ಲಿ ಇರುವುದಾದ್ರೆ ಅದಕ್ಕಿಂತ ದೊಡ್ಡದಾದ ಒಂದು ಆಶೀರ್ವಾದ ನನ್ನ ಜೀವಿತದಲ್ಲಿ ಬೇರೆ ಯಾವುದೂ ಇಲ್ಲ ಯೇಸಪ್ಪ. This morning I bow before you, Jesus. ಈ ಒಂದು ಮುಂಜಾನೆ ನಾನು ನಿನ್ನ ಮುಂಭಾಗದಲ್ಲಿ ಅಡ್ಡ ಬೀಳುತ್ತೇನೆ. Lord, I love you, Jesus. ಯೇಸಪ್ಪ, ನಾನು ಪ್ರೀತಿ ಮಾಡುತ್ತೇನೆ. Lord, may this word go deep down inside each one of us, including me, Lord. ನನ್ನ ಸೇರಿ ಎಲ್ಲರ ಹೃದಯದೊಳಗೆ ಈ ಒಂದು ವಾಕ್ಯಗಳು ಆಳವಾಗಿ ಹೋಗಲಿ ಯೇಸಪ್ಪ. Give me and give each one of us a heart that we can continue to seek you and ask for you, and Lord, and continue to, oh God, be in your presence so that you can fill us in your fullness. ನಿಮ್ಮ ಸಂಪೂರ್ಣತೆ ನಮ್ಮನ್ನು ತುಂಬಿಸುವ ಹಾಗೆ ನಾವು ಪ್ರತಿದಿನ ಪ್ರತಿಕ್ಷಣ ನಿಮ್ಮನ್ನೇ ಕೇಳಿಕೊಳ್ಳುವವರಾಗಿ ನಿಮ್ಮಲ್ಲಿಯೇ ನಾವು ನಡೆಯುವವರಾಗುವಂತೆ ನಮ್ಮನ್ನು ಆಶೀರ್ವದಿಸು. We thank you that you know all our needs, oh God. ನಮಗೆ ವಂದನೆ ವಂದನೆ ಸಲ್ಲಿಸುತ್ತೇವೆ. ನಮ್ಮ ಎಲ್ಲ ಅಗತ್ಯಗಳು ಬಲಾತ ನೀನಾಗಿದ್ದಿ. You are my Father in heaven. ನೀನು ನಮ್ಮ ಪರಲೋಕ ತಂದೆಯಾಗಿದ್ದಿ. And I thank you that you take care of all my and our needs, oh God. ನನ್ನ ಮತ್ತು ನಮ್ಮ ಎಲ್ಲರ ಅಗತ್ಯಗಳನ್ನು ಪೂರೈಸುತ್ತಿ, ಅದಕ್ಕಾಗಿ ನಿನಗೆ ವಂದನೆಗಳು. You know the right time to give and bless us material things, oh Lord, and we thank you for it. ನಿನಗೆ ಗೊತ್ತು, ನಿನ್ನ ಸಮಯಕ್ಕೆ ಸರಿಯಾಗಿ ನಿಮಗೆ ಬೇಕಾಗಿರುವಂತಹ ಎಲ್ಲ ಭೌತಿಕ ಆಶೀರ್ವಾದ ನೀನು ಕೊಡುತ್ತಿ, ಅದಕ್ಕಾಗಿ ನಾನು ನಿಮಗೆ ಸ್ತೋತ್ರವನ್ನು ವಂದನೆಯನ್ನು ಸಲ್ಲಿಸುತ್ತೇವೆ. Jesus, you rule as King over our lives, oh God. ಯೇಸುವೇ, ನಮ್ಮ ಜೀವಿತಗಳಿಗೆ ರಾಜ್ಯನಾಗಿದ್ದು ಆಳ್ವಿಕೆ ಮಾಡಬೇಕೆಂದು ಕೇಳಿಕೊಳ್ತೇವೆ. Thank you, thank you, thank you. ವಂದನೆಗಳು 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 ಯೇಸುವೇ. Bless your holy name this morning.
ನಿನ್ನ ಒಂದು ನಾಮವನ್ನು ನಾವು ಆಶೀರ್ವದಿಸುತ್ತೇವೆ. All glory belongs to you, O God. ಎಲ್ಲ ಮಹಿಮೆ ನಿನಗೆ ಕರ್ತನೆ ಯೇಸುವೆ. Thank you, Father. ಸ್ತೋತ್ರ ಕರ್ತನೆ, In ಸ್ತೋತ್ರ. Jesus' name, Father, we pray. ಯೇಸು ಕ್ರಿಸ್ತನ ನಾಮದಲ್ಲಿ ನಾವು ಪ್ರಾರ್ಥಿಸುತ್ತೇವೆ, ಒಳ್ಳೆಯ ಪಿತನೇ. Amen. ಆಮೆನ್. God bless you. Thank you so much. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಮಾತನಾಡಿದ್ದಾನೆ. ನಾವು ಕರ್ತನ ನಾಮವನ್ನು ಬರಲು ಮುಂಚಿತವಾಗಿ ನಮಗೆ ಬೇಕಾಗಿದ್ದು ಒಂದೇ ಒಂದು ಯಾವುದು? ಯೇಸು ಕ್ರಿಸ್ತನೇ ಆಗಿದ್ದಾನೆ. ಯಾಕಂದರೆ ಆತ ನಮ್ಮ ಪಾಪ ಪರಿಹಾರ ಯಜ್ಞವಾಗಿ ಆತನನ್ನೇ ಕೊಟ್ಟ ಆತನಾಗಿದ್ದಾನೆ. ನಮ್ಮ ಪಾಪಗಳನ್ನು ಕ್ಷಮಿಸಿದ ಆತನು, ನಮ್ಮ ನೀತಿಯಲ್ಲಿ ನಡೆಸುವ ಆತನು, ಪರಿಶುದ್ಧತೆಯಲ್ಲಿ ನಡೆಸುವ ಆತನು ಆತನೇ ಆಗಿದ್ದಾನೆ. ಆತನ ಮಕ್ಕಳಾಗಿ ಮಾಡಿಕೊಂಡಿದ್ದಾನೆ. ನಮ್ಮ ಒಂದು ಸೌಂದರ್ಯ ನೋಡಿಯಲ್ಲ, ನಮ್ಮ ಒಂದು ಪರಿಶುದ್ಧತೆ ನೋಡಿಯಲ್ಲ, ನಮ್ಮ ಒಳ್ಳೆತನ ನೋಡಿಯಲ್ಲ ಪ್ರಿಯರೇ, ಆತನ ಶುದ್ಧವಾದ ಕೃಪೆಯಿಂದಲೇ ಆತ ನಮ್ಮನ್ನು ಆತನ ಮಕ್ಕಳಾಗಿ ಮಾಡಿಕೊಂಡಿದ್ದಾನೆ. ಎಂಥ ಒಂದು ಭಾಗ್ಯವನ್ನು ಶ್ಲಾಘ್ಯವನ್ನು ದೇವರು ಕೊಟ್ಟಿದ್ದಾನೆ ಆತನ ಮೇಜಿನ ಮುಂಭಾಗಕ್ಕೆ ಬರೋದಕ್ಕಾಗಿ ಪ್ರಿಯರೇ. ಕಣ್ಣುಗಳನ್ನು ಮುಚ್ಚಿಕೊಂಡವರು ನಮ್ಮನ್ನು ನಾವು ಸಿದ್ಧ ಮಾಡಿಕೊಳ್ಳೋಣ. ತಿಳಿಯೋದು ಮಾಡುವಂಥ ಎಲ್ಲ ತಪ್ಪುಗಳನ್ನು ದೇವರು ಒಪ್ಪಿಸಿಕೊಡಿ ಪ್ರಿಯರೇ. ಪರಲೋಕ ಅಂದ್ಬಿಟ್ಟು ನಮಗಾಗಿ ಲೋಕಕ್ಕೆ ಬಂದಲ್ಲ ಪ್ರಿಯರೇ. ನಾವು ಪಾಪಗಳನ್ನು ಕ್ಷಮಿಸುವುದಕ್ಕಾಗಿ, ನಮ್ಮನ್ನು ಆತನ ಮಕ್ಕಳಾಗಿ ಮಾಡಿಕೊಳ್ಳುವುದಕ್ಕಾಗಿ, ನಿತ್ಯ ಜೀವ ಕೊಡುವುದಕ್ಕಾಗಿ ಎಲ್ಲರ ಬಾಯಿ ತೆಗೆದವರಿಗೆ ಸ್ತೋತ್ರ ಮಾಡಿದ್ದಾರೆ. ದೇವರು ಕೊಟ್ಟಂತಹ ಬಲಿದಾನಕ್ಕಾಗಿ ನಾವು ಆತನಿಗೆ ಸ್ತೋತ್ರ ಮಾಡಬೇಕಾಗಿದೆ. ನಾವು ನರಕಕ್ಕಾಗೋದಕ್ಕಾದ ಮಕ್ಕಳಾಗಿದ್ವಲ್ಲ ಪ್ರಿಯರೇ, ನಮ್ಮನ್ನಾದರೂ ಅದರ ಪರಲೋಕದ ಮಕ್ಕಳಾಗಿ ಮಾರ್ಪಡಿಸಿದ್ದಾನ. ಕತ್ತಲೆಯಿಂದ ಬೆಳಕಿಗೆ ನಡೆಸಿದ್ದಾನ ದೇವನ, ಅನೀತಿಯಿಂದ ನೀತಿಗೆ ಆಡಿದಂಥ ದೇವ ನಮ್ಮ ದೇವನ ಪ್ರಿಯರೇ. ಹಲ್ಲೆಲೂಯಾ. ಥ್ಯಾಂಕ್ ಯು ಫಾರ್ ಯುವರ್ ಸ್ಯಾಕ್ರಿಫೈಸ್ ಆನ್ ದ ಕ್ರಾಸ್. ಸ್ತೋತ್ರಪ್ಪ, ಬಾಗಿನಷ್ಟು ಒಳ್ಳೆಯವನಾಗಿದ್ದೀರಿ. ಆದ ಮೇಲೆ ಪ್ರೀತಿ ಕೃಪೆ ಕರುಣೆಗಾಗಿ ನಿನಗೆ ಸ್ತೋತ್ರ. ನಮ್ಮನ್ನು ಯೋಗ್ಯರಾಗಿ ನಿನ್ನ ಒಂದು ಕಟ್ಟಲೆ ಮೇಜಿನ ಭಾಗದಲ್ಲಿ ಕಟ್ಟಲೆ ಕರ್ಕೊಂಡು ಬಂದೆ, ಅದಕ್ಕಾಗಿ ನಿನಗೆ ಸ್ತೋತ್ರಪ್ಪ. ಥ್ಯಾಂಕ್ ಯು ಲಾರ್ಡ್. ಪರಿಶುದ್ಧನೇ ನಿನಗೆ ಸ್ತೋತ್ರ ಉಂಟಾಗಲಿ. ಥ್ಯಾಂಕ್ ಯು ಲಾರ್ಡ್. ಸ್ತೋತ್ರಪ್ಪ, ಸ್ತೋತ್ರ ಸ್ತೋತ್ರ. ಮಹಿಮೆಯ ಕರ್ತನೆ ನಿನಗೆ ಸ್ತೋತ್ರ ಉಂಟಾಗಲಿ ರಾಜ. ಅಪ್ಪ ಇನ್ನು ಆರಾಧನೆಯಲ್ಲಿ ಕರ್ತನೆ ನೀನು ಕರ್ತನೆ ಅಪ್ಪ ಮಹಿಮಂದಿಗೊಳ್ಳೋದಕ್ಕಾಗಿ ನಿನಗೆ ಸ್ತೋತ್ರ. ವಾಕ್ಯದ ಮೂಲಕ ನಿನ್ನ ಮಕ್ಕಳಿಗೆ ಮಾತನಾಡಲಿಕ್ಕಾಗಿ ನಿನಗೆ ಸ್ತೋತ್ರಪ್ಪ. ಅಪ್ಪ ನಿನ್ನ ಒಂದು ಕರ್ತನೆ ಹೌದು ರಾಜ, ರಕ್ತವನ್ನ ಮಾಂಸವನ್ನ ಸೃಷ್ಟಿಸುವಂತ ಕರ್ತನೆ ದ್ರಾಕ್ಷಾರಸವನ್ನ ಅಪ್ಪ ಹೌದು ರಾಜ ಹೊಟ್ಟೆಯನ್ನು ತೆಗೆದುಕೊಳ್ಳುವಂತ ಒಂದು ಕೃತಗೊಳ್ಳೋದಕ್ಕಾಗಿ ನಿನಗೆ ಸ್ತೋತ್ರ ಯೇಸಪ್ಪ. ದೇವ ನಮ್ಮನ್ನು ನಮ್ಮ ಕುಟುಂಬಗಳಿಗೆ ಒಪ್ಪಿಸಿಕೊಡುತ್ತೇವೆ. ಮುಂದಿನ ಎಲ್ಲಾ ದಿನಗಳು ನಮ್ಮೊಂದಿಗಿದ್ದು ಕರ್ತನೆ ವಿನೇಚರನಾಗಿದ್ದು, ಇಮ್ಯಾನ್ಯುಯಲನಾಗಿದ್ದು, ಆಲೋಚನಾ ಕರ್ತನಾಗಿದ್ದು ನಮ್ಮ ನಡೆಸಬೇಕೆ ನಾವು ಒಪ್ಪಿಸಿಕೊಡುತ್ತೇವಪ್ಪ. ನಾವು ಮಾತ್ರ ನಮ್ಮ ಮೂಲಕವಾಗಿ ಮಹಿಮೆ ಹೊಂದಿಕೊಳ್ಳಲಪ್ಪ. ನೀವೇ ನಮಗೆ ಬೇಕಾದವರಪ್ಪ, ನೀವು ನಮಗೆ ಸಾಕಾದವನಾಗಿದ್ದಿಲ್ಲ ಅಪ್ಪ. ಪ್ರತಿಯೊಬ್ಬರನ್ನು ಆಶೀರ್ವದಿಸಿ ನಡೆಸಿಕೊಡಬೇಕೆಂದು ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ. ಒಳ್ಳೆಯದಾನೆ. ನನ್ನ ಮನವೇ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ದೇವರ ಪ್ರೀತಿಯು, ಪರಿಶುದ್ಧಾತ್ಮ ಅನ್ಯೋನ್ಯತೆ, ಶಾಂತಿ, ಸಮಾಧಾನವು, ಐಕ್ಯತೆಯು ಸದಾಕಾಲ ಎಲ್ಲರೊಂದಿಗೂ ಇರಲಿ. ಆಮೆನ್. ಪ್ರೈಸ್ ದಿ ಲಾರ್ಡ್. ನಮಗೆ